ವಾರ್ತೆಗಳ ಪ್ರಾಯೋಜಕರು. Planning to study and work in Russia, full time or part time? Contact MK Nizam. WhatsApp on 9181-2399-1287. Ramesh Dresses, men, women, kids, sarees, complete family shop. Cloth Bazaar, MG Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರೇಕಲಮರಡಿಯಲ್ಲಿ ಕಲುಷಿತ ನೀರು ಸೇವಿಸಿ ಬಾಲಕ ಸಾವು, 30 ಜನರು ಅಸ್ವಸ್ಥರು, ಬೆಚ್ಚಿಬಿದ್ದ ಜನತೆ. ಹುಬ್ಬಳ್ಳಿಗೆ ವರ್ಗವಾಗಿರುವ ಪ್ರಜಾವಾಣಿ ಪತ್ರಿಕೆ ಜಿಲ್ಲಾ ವರದಿಗಾರ ನಾಗರಾಜ್ ಚಿನಗುಂಡಿ ಇವರಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು. ಲೋಕಜನಶಕ್ತಿ ಪಕ್ಷದ ಮುಖಂಡ ಜಿ ವೆಂಕಟರೆಡ್ಡಿಯಿಂದ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ, ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಆಹಾರ ಇಲಾಖೆ ಅಧಿಕಾರಿಗಳು, ಬಾಬುರಾವ್ ಆರೋಪ. NS ಬೋಸರಾಜರಿಗೆ ಸಚಿವ ಸ್ಥಾನ ನೀಡಲು ಮನವಿ, ಇಲ್ಲದೆ ಹೋದರೆ ಸಾಮೂಹಿಕ ರಾಜೀನಾಮೆ ಬೆದರಿಕೆ. ಗ್ರಾಕೋಸ್ ಕಾರ್ಮಿಕರ ಸಮಸ್ಯೆಗಳನ್ನು ಸರಿಯಾಗಿ ಸ್ಪಂದಿಸದೇ ಇರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಅನಿರ್ದಿಷ್ಟ ಧರಣಿ. ದ್ವಿತೀಯ PUC ಪೂರಕ ಪರೀಕ್ಷೆ, ಜಿಲ್ಲೆಯಾದ್ಯಂತ 251 ವಿದ್ಯಾರ್ಥಿಗಳ ಗೈರು. ಮತ್ತು ಕುಸ್ತಿಪಟುಗಳು ಹೋರಾಟ ಬೆಂಬಲಿಸಿ AIDYO ಸಂಘಟನೆಯಿಂದ ಮೇಣದ ಬತ್ತಿ ಹಚ್ಚಿ ಪ್ರತಿಭಟನೆ. ವಾರ್ತೆಗಳ ವಿವರ. ದೇವದುರ್ಗ ತಾಲೂಕಿನ ರೇಕಲಮರಡಿ ಗ್ರಾಮದಲ್ಲಿ ಕಲುಷಿತ ನೀರು ಕುಡಿದು 3 ವರ್ಷದ ಮಗು ಹನುಮಂತ ತಂದೆ ಈರಪ್ಪ ಎಂಬಾತ ಸಾವನ್ನಪ್ಪಿದ ಘಟನೆ ಜರುಗಿದೆ. ದೇವದುರ್ಗ ತಾಲೂಕಿನ ರೇಕಲಮರಡಿ ಗ್ರಾಮದಲ್ಲಿ ಕಲುಷಿತ ನೀರು ಕುಡಿದು 3 ವರ್ಷದ ಮಗು ಹನುಮಂತ ತಂದೆ ಈರಪ್ಪ ಎಂಬಾತ ಸಾವನ್ನಪ್ಪಿದ ಘಟನೆ ಜರುಗಿದೆ. ಕಲುಷಿತ ನೀರು ಕುಡಿದು ಅಸ್ವಸ್ಥಗೊಂಡಿದ್ದ ಮಗುವನ್ನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಸುಮಾರು ವರ್ಷಗಳಿಂದ ಸ್ವಚ್ಛ ಮಾಡದೇ ಇರುವ ಟ್ಯಾಂಕರ್ನಿಂದ ಗ್ರಾಮಕ್ಕೆ ನೀರು ಸರಬರಾಜು ಮಾಡಲಾಗಿತ್ತು. ಗಬ್ಬೆದ್ದು ನಾರುತ್ತಿರುವ ಕೊಳಚೆ ಚರಂಡಿ ನೀರು ಪೈಪ್ನಿಂದ ಸರಬರಾಜು ಆಗುತ್ತಿದೆ. ರೇಕಲಮರಡಿ ಗ್ರಾಮದಲ್ಲಿ ಪೂರೈಕೆಯಾಗುತ್ತಿರುವ ಈ ನೀರನ್ನೇ ಗ್ರಾಮಸ್ಥರು ಜನ ಕುಡಿಯುತ್ತಿದ್ದು ವಾಂತಿ, ಭೇದಿ ಮೊದಲಾದ ಆರೋಗ್ಯ ಸಮಸ್ಯೆಗಳು ಉಂಟಾಗಿದೆ. ಕಲುಷಿತ ನೀರು ಕುಡಿದ ಅಸ್ವಸ್ಥಗೊಂಡಿದ್ದ 4 ಜನರನ್ನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಮತ್ತು ಅರಿಕೇರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 7 ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಕ್ಕಳು, ವೃದ್ಧರು, ಮಹಿಳೆಯರು ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶುದ್ಧ ಕುಡಿಯುವ ನೀರು ಘಟಕ ಇದ್ದು ಇಲ್ಲದಂತಾಗಿದೆ. ಸುಮಾರು ವರ್ಷಗಳ ಹಿಂದೆ ಗ್ರಾಮದಲ್ಲಿ ಕುಡಿಯುವ ನೀರು ಸಲುವಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಲಾಗಿದ್ದು, ಘಟಕ ರಿಪೇರಿ ಮಾಡದೇ ಇರುವುದರಿಂದ ಶುದ್ಧ ಕುಡಿಯುವ ನೀರು ಮರೀಚಿಕೆಯಾಗಿದೆ. ಕೊಳವೆ ಬಾವಿಯಿಂದ ನೀರು ಪೈಪ್ಲೈನ್ ಮೂಲಕ ನೀರು ಪೂರೈಸಲು ಬೆಟ್ಟದ ಮೇಲೆ ಟ್ಯಾಂಕ್ ನಿರ್ಮಿಸಿದ್ದಾರೆ. ಇದಕ್ಕೆ ಪೈಪ್ ಮೂಲಕ ನೀರು ಸರಬರಾಜು ಆಗುತ್ತಿದೆ. ರಸ್ತೆ ಬದಿಯಲ್ಲಿ ಚರಂಡಿ ಇದ್ದು ಪೈಪ್ಗಳು ಹೊಡೆದು ಹೋಗಿದ್ದರಿಂದ ಚರಂಡಿ ನೀರು ಪೈಪ್ಗಳಲ್ಲಿ ನೀರು ಸರಬರಾಜು ಆಗಿ ಅದೇ ನೀರು ಕುಡಿದಿರುವುದರಿಂದ ಈ ಘಟನೆ ಜರುಗಿದೆ. ಘಟನೆ ಸ್ಥಳಕ್ಕೆ ಅರಕೇರ ತಾಲೂಕು ತಹಸೀಲ್ದಾರ್ ಯಲ್ಲಪ್ಪ ಸುಬೇದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ
ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಇಂದು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಕಲುಷಿತ ನೀರು ಕುಡಿದು ಅಸ್ವಸ್ಥಗೊಂಡವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ದೇವದುರ್ಗ ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಬರದೇಶ್ವರ ಹಾಗೂ ವೈದ್ಯಾಧಿಕಾರಿಗಳ ತಂಡ ಚಿಕಿತ್ಸೆ ನೀಡುತ್ತಿದ್ದಾರೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ರೇಣುಕಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರಾಜ್ ಗುತ್ತಿದಾರರು, ಗ್ರಾಮದ ಯುವಕರು ಉಪಸ್ಥಿತರಿದ್ದರು. ಎಷ್ಟು ವಯಸ್ಸು ಎಷ್ಟಿತ್ತು? ಅಲ್ಲ ಅಲ್ಲಿ ಔಟ್ ಆಗಿತ್ತು. ನೀರಿನಿಂದಾಗಿ ಇವರ ಆರೋಗ್ಯ ಹಾಳಾಗಿದೆ ಅಂತ ಹೇಳ್ಬೋದು. ಕಳೆದ 2 ದಿನಗಳಿಂದಲೂ ಹೀಗೆ ರೇಕಲಮರಡಿ ಗ್ರಾಮಸ್ಥರು ನನ್ನ ಜೊತೆ ಆಗಿದ್ದಾರೆ. ಏನು ಸಮಸ್ಯೆ ಇದೆ? ಈಗ ಏನಾಗಿದೆ ಹುಬ್ಬಳ್ಳಿಗೆ ವರ್ಗವಾಗಿರುವ ಪ್ರಜಾವಾಣಿ ಪತ್ರಿಕೆ ಜಿಲ್ಲಾ ವರದಿಗಾರ ನಾಗರಾಜ್ ಚಿನಗುಂಡಿ ಇವರಿಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಸಹಯೋಗದಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು. ಹುಬ್ಬಳ್ಳಿಗೆ ವರ್ಗವಾಗಿರುವ ಪ್ರಜಾವಾಣಿ ಪತ್ರಿಕೆ ಜಿಲ್ಲಾ ವರದಿಗಾರ ನಾಗರಾಜ್ ಚಿನಗುಂಡಿ ಇವರಿಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಸಹಯೋಗದಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು. ಸನ್ಮಾನಿತರಾಗಿ ಮಾತನಾಡಿದ ನಾಗರಾಜ್ ಚಿನಗುಂಡಿ, ರಾಯಚೂರು ಜಿಲ್ಲೆಯ ಕುರಿತು ಅನೇಕ ತಪ್ಪು ಅಭಿಪ್ರಾಯಗಳನ್ನು ಮೂಡಿಸಲಾಗುತ್ತದೆ. ಇಲ್ಲಿಯ ಜನರು ಸಹೃದಯಿಗಳು, ಬಾಂಧವ್ಯ ಇರುವ ಜನರು. ಇಲ್ಲೇ ಏನೆಲ್ಲ ಸಮಸ್ಯೆಗಳು ಇದ್ದರೂ ಜನರು ಉತ್ತಮವಾಗಿ ನಡೆದುಕೊಳ್ಳುತ್ತಿರುವುದು ವೃತ್ತಿ ಬದುಕಿಗೆ ಸಹಕಾರಿಯಾಗಿದೆ. ಸೇವಾ ಅವಧಿಯಲ್ಲಿ ಎಂದು ಮರೆಯಲಾಗದ ನೆನಪು ಆಗಿ ಉಳಿಯಲಿದೆ ಎಂದರು. ರಾಯಚೂರಿನಿಂದ ಬೀಳ್ಕೊಡುಗೆ ಅಂದ ತಕ್ಷಣ ಅದನ್ನು ನನಗೆ ಅರಗಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಾನು ಯಾವುದೇ ಊರಿಗೆ ಹೋದರೂ ಸಹಿತ ಆ ಊರಿನ ಜೊತೆ ಈಗಲೂ ಸಹಿತ ನಾನು ಅಲ್ಲಿ ಸ್ನೇಹಿತರು ಆಗಲಿ ಅಥವಾ ಯಾವುದೇ ಬೇರೆ ಬೇರೆ ವಿಷಯಗಳಲ್ಲಿ ಸಂಪರ್ಕದಾಗಿದ್ದೀನಿ. ಹಾಗಾಗಿ ಬೀಳ್ಕೊಡುಗೆಗಿಂತ ಇದು ಹೆಂಗಂದ್ರೆ ಈಗ SSLC PUC ಆದವರಿಗೆಲ್ಲ ಬೀಳ್ಕೊಡುಗೆ ಮಾಡ್ತಾರೆ, ಅವ್ರು ವಾಪಸ್ SSLC ಬರೋಂಗಿಲ್ಲ, PUC ಬರೋಂಗಿಲ್ಲ. ಹಾಗೆ ಇದೇನೋ ರಾಯಚೂರಾಗ ನಾನೊಂದು 6 ವರ್ಷ ಕೆಲಸ ಮಾಡಿದ್ದಕ್ಕೊಂದು ಅಭಿನಂದನೆ ಸಮಾರಂಭ ಅಂತ ನಾನು. ಸೊ ಹಂಗೆ ನಾವು ಇಲ್ಲಿ ರಾಯಚೂರಾಗ ಒಂದು ರಾಯಚೂರು ಬಗ್ಗೆ ಹೊರಗಡೆ ಇರೋ ಕಲ್ಪನೆನೇ ಬೇರೆ. ರಾಯಚೂರು ಬರುವಾಗ ಸಾಮಾನ್ಯ ಸರ್ಕಾರಿ ನೌಕರಿಗೆ ಹೆಂಗೆ ಭಯಪಡ್ತಾರೆ ಹಂಗೆ ಪತ್ರಕರ್ತರು ವಲಯದಲ್ಲೂ ಸಹಿತ ರಾಯಚೂರು ಅಂದ ತಕ್ಷಣ ಅಲ್ಲಿ ಹಂಗಿದೆ ಹಿಂಗಿದೆ, ಅಲ್ಲಿ ಅದು ಇಲ್ಲ ಇದು ಇಲ್ಲ ಅನ್ನೋ ಕೊರತೆಗಳೇ ಜಾಸ್ತಿ ಹೇಳ್ತಾರೆ. ಸೊ ಇಲ್ಲಿ ಬಂದಾಗ ಕೊರತೆಗಳು ಎತ್ಕಾಂತವಾದ ಜೊತೆಗೆ ಇಲ್ಲಿ ಜೀವನ, ಇಲ್ಲಿ ಜನ, ಇಲ್ಲಿ ಬಂದ್ಕೊಂಡು ಹೋದಂಗೆ ಇಲ್ಲಿ ಏನು ವಿಷಯ ಇದೆ ಅನ್ನೋದು ನಮಗೆ ಅರ್ಥ ಆಗ್ತದೆ. ಒಂದು ನನಗನ್ಸಿದ್ದು ಏನಂದರೆ ಕಲಬುರಗಿ ಮತ್ತು ಬೆಂಗಳೂರು ಈ ಕಡೆ ಎಲ್ಲ ಕೆಲಸ ಮಾಡಿದ್ದಕ್ಕಿಂತಲೂ ರಾಯಚೂರೊಳಗೆ ಮಾಡಿದ್ದ ಕೆಲಸ ಭಾಳ ವಿಭಿನ್ನ. ಈಗ 6 ವರ್ಷ
ಬಹುಶಃ ಬೆಂಗಳೂರು ಅಲ್ಲೆಲ್ಲ ನನಗೆ 6 ವರ್ಷ ಇದ್ದಂಗೆ ಅನಿಸಿತ್ತು, ಕಲಬುರಗಿಗೂ ಒಂದು 7-6 ವರ್ಷ ಅಲ್ಲಿ ಇದ್ದಂಗೆ ಅನಿಸಿತ್ತು. ಆದರೆ ಇಲ್ಲಿ 6 ವರ್ಷ ಕಳೆದದ್ದೇ ಗೊತ್ತಾಗಿಲ್ಲ. ಇಲ್ಲಿ ಸರಳತೆ ಯಾವುದೇ ಈಗ ನಾನು ವಾಪಸ್ ಕಲಬುರಗಿಗೆ ಹೋಗಿ ಕಾಲಿಟ್ಟ ತಕ್ಷಣ ಎದುರಿಗೆ ಬರೋ ಜನ ಎಲ್ಲ ಅಪರಿಚಿತರ ಅಂತ ಶುರು ಮಾಡ್ಬಿಡ್ತಾರೆ. ಏನಪ್ಪ ಅವ್ರ ಜೊತೆ ಒಂದು ಸಲ ಮಾತಾಡ್ಸ್ಬೇಕು ಯಾರನ್ನ ಅಂದರೆ ಒಂದು 10 ಸಲ ಯೋಚನೆ ಮಾಡ್ತೀವಿ ನಾವು. ಆದರೆ ರಾಯಚೂರೊಳಗೆ ಆ ಥರದ ಮನೋಭಾವಗಳು ಬರೋದೇ ಇಲ್ಲ. ರಾಯಚೂರಾಗಿ ಯಾವಾಗೇ ನಾನು ಒಂದು ತಿಂಗಳು ಊರು ಹೋಗಲಿ ಮತ್ತೆ ಬಂದು ಹೇಳಿದ ತಕ್ಷಣ ನಮ್ಮದೇ ಊರು ಅನ್ಸುತ್ತೆ. ಆ ಥರದ್ದೊಂದು ಆತ್ಮೀಯತೆ ಮನೋಭಾವ ಇಲ್ಲಿ ನೋಡೋಕ್ಕೆ ಕಾರಣ ಒಂದು ಏನಂದರೆ ಇಲ್ಲಿ ಸರಳ ಜೀವನ, ಬಣ್ಣದ ಜೀವನ ಇಲ್ಲ ಇಲ್ಲಿ ರಾಯಚೂರಲ್ಲಿ. ನಾನು ಕಂಡುಕೊಂಡಾಗ ಎಲ್ಲರೂ ಸರಳವಾಗಿರ್ತಾರೆ. ಯಾವುದೇ ಒಂದು ಕ್ಲಾಸ್ 1 ಆಫೀಸರ್ ಆಗಿರಲಿ ಅಥವಾ ಸಮಾಜದಲ್ಲಿ ಏನೋ ಒಂದು ಉನ್ನತವಾದ ಇದರೊಳಗೆ ಇದ್ದರೂ ಸಹಿತ ಎಲ್ಲರೂ ಸರಳವಾಗಿ ಬದುಕೋ ರೀತಿ ರಾಯಚೂರೊಳಗೆ ನನಗೆ ಭಾಳ ಹಿಡಿಸ್ತು. ಮತ್ತು ನಮ್ಮ ಮನೆಯೊಳಗಡೆ ನಮ್ಮ ಇಡೀ ಫ್ಯಾಮಿಲಿ ರಾಯಚೂರಿಗೆ ಭಾಳ ಹೊಂದ್ಕೊಂಡಿದ್ದು. ನಾನೀಗ ವರ್ಗಾವಣೆ ಆಗ್ತಾ ಇರೋದು ನಾನು ಸಹಜವಾಗಿ ನಮ್ಮ ಮನೆಯೊಳಗೆ ಮಕ್ಕಳಾಗಲಿ ನಮ್ಮ ಮನೆಯವರಾಗಲಿ ಅವರಿಗೆಲ್ಲ ಭಾಳ ಕಷ್ಟ ಆಗಿದೆ. ಏನೋ ಇಲ್ಲೇ ಹಾಸ್ಟೆಲಾಗಿ ಇದ್ಬಿಡ್ತೀವಿ ಅಂತೇಳಿ ಮಕ್ಕಳೆಲ್ಲ ಹೇಳೋದು. ಈ 6 ವರ್ಷದಲ್ಲಿ ಒಂದು ಇಲ್ಲಿ ಸಮಸ್ಯೆಗಳ ಬೆಳಕು ಚೆಲ್ಲೋ ಅವಕಾಶ ಅಂದರೆ ನಾನು ವೃತ್ತಿ ಇದರಲ್ಲಿ ಅನುಭವ ಪಡೆದಂಗೆ ಬರಿತಾ ನಾನು ವೃತ್ತಿ ನೈಪುಣ್ಯತೆ ಪಡೆದೆ. ಸಿಟಿ ನಮ್ಮನ್ನು ಬೆಳೆಸ್ತದೆ. ಈ ಹಿಂದುಳಿದ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ ವಿಶೇಷತೆ ನಮ್ಮ ಪತ್ರಕರ್ತರು ಇಲ್ಲಿ ಕೆಲಸ ಮಾಡಿದಾಗ ಒಂದು ನಮ್ಮನ್ನು ಬೆಳೆಸ್ಕೊಳ್ಳೋಕ್ಕೆ ಈ ನಗರಗಳು ಭಾಳ ಸಹಕಾರಿ. ಮತ್ತು ಅದು ನನ್ನ ಜೀವನದಲ್ಲಿ ಸಿಕ್ಕಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅಂದರೆ ಇನ್ನು ಮುಂದೆ ನಾನು ಎಲ್ಲೇ ಹೋದರೂ ಸಹಿತ ಈ ನನ್ನ ಅನುಭವ ನನಗೆ ಜೊತೆ ಇರ್ತೈತೆ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಪತ್ರಕರ್ತ ಈಗ ನಮ್ಮ ಜೊತೆ ಇಲ್ಲಿರೋ ಎಲ್ಲರೂ ನಾನು ಬಂದಾಗ ಬರೀ ಶಿವಮೂರ್ತಿ ಅವ್ರನ್ನ ಪರಿಚಯ ಇಟ್ಕೊಂಡು ಬಂದಿದ್ದೇವೆ. ಶಿವಮೂರ್ತಿ ಅವರು ನಮ್ಮ ಫ್ರೆಂಡ್ ಇದ್ದರು, ಅವ್ರು ಬಂದಾಗ ಮಾತಾಡ್ಸಿದೆ. ಆನಂತರ ಇಡೀ ಎಲ್ಲ ಸ್ನೇಹಿತರು ಸಹಿತ ಭಾಳ ಆತ್ಮೀಯತೆಯಿಂದ ಒಡನಾಡಿದ್ರು. ಇಲ್ಲಿ ಜೊತೆಗೆ ಒಂದೇನಂದರೆ ನಾನು ಬರೀ ಪತ್ರಕರ್ತನಾಗಿ ಮಾತ್ರ ಇರಲಿಲ್ಲ, ಇಲ್ಲಿ ತಿಳ್ಕೊಬೇಕು ಅನ್ನೋ ಸಲುವಾಗಿ ಬಹುಶಃ ಇಲ್ಲಿ ಲೋಕಲ್ದವ್ರಿಗೆ ಗೊತ್ತಿಲ್ಲ ಊರುಗಳಲ್ಲೆಲ್ಲ ಸುತ್ತಾಡ್ತಾರೆ. ಭಾಳ ಊರುಗಳು ಬರೀ ಸುತ್ತಾಡೋದು ಒಂದು ಭಾಳ ಹವ್ಯಾಸ ಆಗಿಬಿಡ್ತಾರೆ. ಹಳ್ಳಿ ಹೋಗೋದು ಅದು ತಿಳ್ಕೊಳ್ಳೋದು ಅದನ್ನ ಅವಕಾಶ ಆಯಿತು. ಸೊ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂಥ ನಗರಕ್ಕೆ ನಾನು ಅನಂತ ಧನ್ಯವಾದಗಳು ಹೇಳ್ತೀನಿ. ನಾನು ಬರೀ ಪ್ರಜಾವಾಣಿ ವರದಿಗಾರನಾಗಿ ಮಾತ್ರ ನಿಮ್ಮ ಎದುರಿಗೆ ಇಲ್ಲ, ಒಬ್ಬ ಸ್ನೇಹಿತನಾಗಿ ಕೂಡ ನಾವು ಪ್ರಜಾವಾಣಿಯೊಳಗೆ ಇರ್ತೀವಿ ಬಿಡ್ತೀವಿ ಅಥವಾ ಇವತ್ತಿನ ಜೀವನದ ಇದರಲ್ಲಿ ಯಾವಾಗ ಯಾವ ಪತ್ರಿಕೆಯಿಂದ ಹೊರಬೀಳ್ತೀವಿ ಅನ್ನೋದನ್ನು ಯಾರಿಗೂ ಏನೂ ಗೊತ್ತಿಲ್ಲ. ಹಾಗಾಗಿ ಬಟ್ ಆ ಒಂದು ಆತ್ಮೀಯತೆ ಇದೆ. ಬರೀ ಪ್ರಜಾವಾಣಿಯಿಂದಾಗಿ ನೀವು ನನ್ನ ಗುರುತಿಸ್ತೀರಿ ಅಂತಲ್ಲ. ಸೊ ಹಾಗಾಗಿ ಆ ಒಂದು ಆತ್ಮೀಯತೆ ನಾನು ರಾಯಚೂರು ಇಟ್ಕೊಂದಿನ ನನಗೆ ಅನುಭವ ಇದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಮುಂದಿನ ದಿನಗಳಲ್ಲಿ ನೀವು ನಮಗೆ ಮಾರ್ಗದರ್ಶನ ಮಾಡಿರಿ, ನಾವು ನಿಮ್ಮ ಜೊತೆಗಿದ್ದು ಎಲ್ಲರೂ ಒಟ್ಟೊಟ್ಟಿಗೆ ಹೋಗೋಣ ಅಂತೇಳಿ ನಾನು ಭಾವಿಸಿ ನಾನು ಮಾತಾಡ್ತೇನೆ. ವೃತ್ತಿ ಜೀವನ ವೈಯಕ್ತಿಕವಾಗಿ ನಮ್ಮ ಮಂದಿಗೆ ಸಲಹೆ ಇರ್ತಾರೆ. ನಮ್ಗೆ ಒಂದು ಬೇಸರ ಅಂತಂದರೆ ಎಲ್ಲ ನಮ್ಮ ಬುದ್ಧಿವಂತನೆಲ್ಲ ಹುಬ್ಬಳ್ಳಿ ಧಾರವಾಡ ಹೋಗ್ತಾ ಇದೆ. ಸೊ ಅದೊಂದು ಬೇಸರ. ಸೊ ಹೀಗಾಗಿ ನಮ್ಮ ಮುಂದಿನ ಸಭೆಯನ್ನು ಉದ್ದೇಶಿಸಿ ದತ್ತು ಸರ್ಕಿಲ್, ಶಿವಮೂರ್ತಿ ಹಿರೇಮಠ್, ಭೀಮಸೇನ್ ಕಲ್ಲೂರ್, ವಿಜಯ್ ಜಾಗಟ್ಕಲ್, ರಾಚಯ್ಯ ಸ್ವಾಮಿ ಸೇರಿದಂತೆ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಧ್ಯಕ್ಷತೆಯನ್ನು ಚನ್ನಬಸವ ವಹಿಸಿದ್ದರು. ಪತ್ರಕರ್ತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಎಂ ಪಾಷಾ ಉಪಸ್ಥಿತರಿದ್ದರು. ಅನೇಕ ಪತ್ರಕರ್ತರು ಭಾಗವಹಿಸಿ ಶುಭ ಹಾರೈಸಿದರು. ಅವರು ಬಹಳ ಮೌನವಾಗಿದ್ದು ಎಲ್ಲ ಮಾಹಿತಿಯನ್ನು ಮತ್ತು ಎಲ್ಲ ಜ್ಞಾನವನ್ನು ಸಂಗ್ರಹಿಸುವಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಕಲೆ ಇದೆ. ನಾನು ಕಣ್ಣಾಕಿ ಹುಟ್ಟಿಯಲ್ಲಿ ಅನೇಕ ಬಾರಿ ಎಲ್ಲ ಜೊತೆಗೆ ಒಡನಾಡಿಯಾಗಿ ಫ್ರೆಂಡ್ಲಿಯಾಗಿ ಇರೋ ಜೊತೆಗೆ ಎಲ್ಲವನ್ನೂ ಗ್ರಹಿಸಿಕೊಳ್ಳುವಂತಹ ಸೂಕ್ಷ್ಮ ಮನಸ್ಸು ಅವರಲ್ಲಿದೆ. ಹೀಗಾಗಿ ಅವರು ಇಲ್ಲಿ ಸುಮಾರು ಇನ್ನೊಂದು 2 ವರ್ಷ ಇರ್ಬೋದಾಯಿತು. ಅವರು ಅನಿವಾರ್ಯ ಕಾರಣದಿಂದ ವರ್ಗಾವಣೆ ಇದ್ದಾರೆ. ಅವ್ರ ಮುಂದಿನ ಬದುಕು ಯಶಸ್ಸು ಆಗಲಿ ಮತ್ತು ಇನ್ನೊಂದು ಸ್ಥಾನಗಳಿಗೆ ಹೋಗಲಿ ಅಂತ ನಾನು ಆಶಿಸ್ತೇನೆ. ಸ್ನೇಹಿತರೆ, ಪ್ರಮುಖವಾಗಿ ಈ ಪ್ರಜಾವಾಣಿ ವರದಿಗೆ ಮೊದಲಿಂದ ನಮ್ಮ ಜೊತೆಗೆ ಉತ್ತಮ ಒಂದು ಒಡನಾಟವನ್ನು ಭಾಸ್ಕರರಾವ್ ಇರ್ಬೋದು, ಕಣಸೋಗಿ ಇರ್ಬೋದು, ನಂತರದಲ್ಲಿ ರಾಮರೆಡ್ಡಿ ಬಂದರು, ಶಶಿಧರ್ ಬಂದರು, ಆಮೇಲೆ ನಾಗರಾಜ್ ಅವರು ಬರೋದಕ್ಕಿಂತ ಮೊದಲು ಪರಿಚಯ ಇದ್ದಿಲ್ಲ. ಆದರೆ ರಾಯಚೂರಿಗೆ ಬಂದಮೇಲೆ ಉತ್ತಮ ಒಂದು ಬಾಂಧವ್ಯವನ್ನು ಹೊಂದಿರತಕ್ಕಂಥದ್ದು. ಭಾಳ ಜನರಲ್ಲಿ ಏನೈತೆ ಅಂದರೆ ಪ್ರಜಾವಾಣಿ ವರದಿಗಾರರು ಎಲ್ಲರ ಜೊತೆಗೆ ಬೆರೆಯಲ್ಲ ಅನ್ನೋದು ಒಂದು ಭಾಳ ಜನ ಹೇಳ್ತಾರೆ. ಆದರೆ ನಾಗರಾಜ್ ಅವರು ಭಾಳಷ್ಟು ಅಂದರೆ ಎಲ್ಲರ ಜೊತೆಗೆ ಉತ್ತಮ ಹಾಗೆ ಒಡನಾಟ ಹೊಂದಿರೋ ಜೊತೆಗೆ ಎಲ್ಲ ಇದರಲ್ಲಿ ಬರೀ ಕೇವಲ ನಮ್ಮ ಮಾಧ್ಯಮ ಕ್ಷೇತ್ರ ಮಾತ್ರ ಅಲ್ಲ, ನಮ್ಮ ಪತ್ರಕರ್ತರಲ್ಲಿ ಕೂಡ ಒಂದು ಹೇಳಿದರು ಸಕಲ ಕಲಾ ಅದ್ರಂಗ ಒಂದು ಕ್ರೀಡೆ ಇರ್ಬೋದು, ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ. ಪ್ರಮುಖವಾಗಿ ಆಟಗಾರಿಕೆ ಭಾಳಷ್ಟು ಅವರ
ನಮ್ಗೆ ನೋವಾಗ್ತಿದೆ. ಅವರು ನಮ್ಮನ್ನು ವರ್ಗಾವಣೆ ಪ್ರಜಾವಾಣಿಯಲ್ಲಿ ಒಂದು ಸಹಜ ಪ್ರಕ್ರಿಯೆ ಆಗಿರೋ ಕಾರಣ ಅವರ ಮುಂದಿನ ವೃತ್ತಿ ಜೀವನ ಶುಭದಾಯಕದಲ್ಲಿ ಅವರು ಒಳ್ಳೆ ರಾಜ್ಕುಮಾರ್ ಸರ್ ಮಾತ್ರ ಭಾಳ ಚೆನ್ನಾಗಾಗ್ತಾರೆ. ಒಂದು ಆಮೇಲೆ ಅವರಿಂದ ಕಲಿಬೇಕಾದ ಒಂದು ನಾನು ಭಾಳಷ್ಟು ಹಿರಿಯ ಪತ್ರಕರ್ತರು ನೋಡಿದ್ದೀನಿ. ಎಲ್ಲ ವರ್ಕಿಂಗಲ್ಲಿ ಇದ್ದಾಗ ತಮ್ಮ ನೇಚರಲ್ಲಿ ಇರ್ತಾರೆ, ಬಟ್ ಜನರಲ್ ಆಗಿದ್ದಾಗ ಹೋಗು ಬಾರೋ ಲೇಗಿ ಅನ್ನೋದು ಅದು ಕಾಮನ್ ಆಗಿ ನಮ್ಮ ಫ್ರೆಂಡ್ ಸರ್ಕಲ್ ಆಗಿ ಅದು ಇದುವರೆಗೂ ಕೂಡ ನಾನು ನಾಗರಾಜ್ ಸರ್ ಹತ್ರ ಆ ವರ್ಡ್ಗಳು ಕೇಳಿದರೆ ಏನ್ರಿ ಬರ್ರಿ ಹೋಗ್ರಿ ಅನ್ನೋದು ಬಿಟ್ಟರೆ ನಾನು ಆ ವರ್ಡ್ ಕೇಳಿ ಅಷ್ಟು ಅವ್ರ ಮೃದು ಕೂಡ ಮಾತು ಮೃದು, ಅವ್ರ ಮನಸ್ಸು ಕೂಡ ಅಷ್ಟು ಮೃದು, ಒಳ್ಳೆ ಕ್ಯಾರೆಕ್ಟರ್ ಬಂತು. ಅವ್ರಿಗೆ ಶುಭವಾಗಲಿ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷ ಹಿರಿಯ ಇವತ್ತಿನ ದಿನ ಹೇಗಿದೆ ಅಂದರೆ ನಾಗರಾಜ್ ಅವ್ರನ್ನ ಬೀಳ್ಕೊಡುಗೆ ಮಾಡಲಿಕ್ಕೆ ಪ್ರಕೃತಿಗೂ ಇಷ್ಟ ಇಲ್ಲ, ಹಾಗಾಗಿ ಗಿಡದಲ್ಲಿ ಕರೆಂಟ್ ಇಲ್ಲ, ಹಾಗಾಗಿ ಎಲ್ಲರೂ ಶೆಕೆಯಲ್ಲಿ ಕುಂತ್ಕೊಂಡು ಅವ್ರನ್ನ ಕಳಿಸುವಂಥ ಪರಿಸ್ಥಿತಿ. ಅವರು ಪ್ರಜಾವಾಣಿ ಹಿರಿಯ ವರದಿಗಾರ ಆಗೋ ಜೊತೆಗೆ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ನ ಕಾರ್ಯಕಾರಿಣಿ ಸದಸ್ಯರು ಕೂಡ ಆಗಿದ್ದರು. ಹಾಗಾಗಿ ಆ ಒಂದು ಕ್ಷಣಗಳನ್ನ ನಾನಿಲ್ಲಿ ಮೆಲುಕಾಗಲಿಕ್ಕೆ ಇಷ್ಟಪಡ್ತೀನಿ. ಅವರು ಸದಸ್ಯರಾಗಿ ಲಾಸ್ಟ್ 2 ವರ್ಷದ ಕೆಳಗಡೆ ಇನ್ನು ನಾವು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ಮಾಡಿದ್ವಿ. ಅದು ನಿಜಕ್ಕೂ ಕೂಡ ಒಂದು ರೀತಿ ವಿಭಿನ್ನವಾಗಿ ಅಂತಲೇ ಹೇಳ್ಬೋದು. ಯಾಕೆಂದರೆ 7 ದಿನಗಳ ಕಾಲ ಒಂದು ಸಪ್ತಾಹ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಮೂಲ ಮತ್ತು ಅದರ ಒಂದು ಚಿಂತನೆ ನಾಗರಾಜ್ ಅವರದಂತಲೇ ಹೇಳ್ಬೋದು. ಯಾಕೆಂದರೆ ಆ ವಿಷಯವನ್ನು ಪ್ರಸ್ತಾಪ ಮಾಡಿ ಇಂತಿಂಥ ಕಾರ್ಯಕ್ರಮಗಳನ್ನ ಮಾಡೋಣ ಅನ್ನುವಂಥ ವಿಚಾರವನ್ನು ಮುಂದಿದ್ದಾಗ ಎಲ್ಲ ಸಮಿತಿ ಸದಸ್ಯರು ಒಪ್ಪಿ ಅದಕ್ಕೊಂದು ರೂಪುರೇಷ ಮಾಡಿ 7 ದಿನಗಳ ಕಾಲ ಆ ಒಂದು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ಯಶಸ್ವಿಯಾಗಿ ಮಾಡಿದ್ವಿ. ಅದಕ್ಕೆ ಅವರ ಪಾತ್ರ ಮುಖ್ಯ ಅನ್ನುವಂಥದ್ದನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವರು ಕೇವಲ ಪತ್ರಕರ್ತರಾಗಿರದೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಹೆಂಗೆ ತೊಡಗಿಸ್ಕೊಂಡಿದ್ರು ಅಂದರೆ, ಮೇಲ್ಗಡೆ ಒಂದು ಏನು ಇದೆ ಅಪ್ಸ್ಟೇರಲ್ಲಿ ಅದು ಧೂಳು ಬೀಳಲಿಕ್ಕೂ ಕೂಡ ಕಷ್ಟ ಆದ ಪರಿಸ್ಥಿತಿಗೆ ಧೂಳಿತ್ತು. ಅದರಲ್ಲಿ ಅವರು ಒಂದು ಸಂಗೀತ ಕಾರ್ಯಕ್ರಮ ಅಂದರೆ ಸಂಗೀತ ಕಲೀಲಿಕ್ಕೆ ಅವರೊಂದಿಷ್ಟು ಜನ 5-6 ಜನ ಸಂಗೀತವನ್ನು ನಿತ್ಯ ಬಂದು ಕಲಿತಾ ಇದ್ರು. ಅದಾದ ನಂತರ ಯೋಗ ತರಬೇತಿಯನ್ನು ಕೂಡ ಅವರು ಪಡಿತಾ ಇದ್ರು. ಒಂದು 5-6 ಜನ ಆಸಕ್ತಿ ಇದ್ದವರು ಪಡಿತಾ ಇದ್ರು. ಅಂದರೆ ಅವರ ಆಸಕ್ತಿ ಬೇರೆ ಬೇರೆ ಕಡೆ ಇತ್ತು. ಅದರ ಜೊತೆಗೇ ಅವರಿಗೆ ಸಂಗೀತದಲ್ಲಿ ಆಸಕ್ತಿ ಇದ್ದಿದ್ದಕ್ಕೆ ನಾವು ಅವಲ 1-2 ಸಾರಿ ಸಂಗೀತ ಕಾರ್ಯಕ್ರಮಗಳಂದರೆ ನಮ್ಮ ಪತ್ರಕರ್ತರೆ ಹಾಡುವಂಥ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಂಡು ಕೂಡ ಖುಷಿ ಆಯಿತು. ಈಗಾಗಲೇ ಒಬ್ಬರು ಹೇಳಿದಾಗೆ ಸಕಲ ಕಲಾ ವಲ್ಲಭರು ಅಂತ ಹೇಳಿದ್ರು. ಆ ಮಾತು ಅವ್ರಿಗೆ ಅನ್ವಯ ಆಗಿದೆ ಈ ವಿಚಾರದಲ್ಲಿ, ಬೇರೆ ವಿಚಾರಗಳು ನನಗೆ ಗೊತ್ತಿಲ್ಲ. ಆದರೆ ಮುಂದೆ ಅವರ ವೃತ್ತಿ ಜೀವನದಲ್ಲಿ ಯಶಸ್ಸಾಗಲಿ. ಇಲ್ಲಿಂದ ಪ್ರಜಾವಾಣಿಯಲ್ಲಿ ವರ್ಗಾವಣೆ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಅವರು ಕೂಡ ಒಂದು ವರ್ಗಾವಣೆಯನ್ನು ಪಡೆದಿದ್ದಾರೆ. ಮುಂದೆ ಅಲ್ಲಿ ವೃತ್ತಿ ಜೀವನದಲ್ಲಿ ಅವರು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಸಾಕಷ್ಟು ಸಲ ನಾವು ಕೂಡ ಇಂದ ಜಿಲ್ಲಾಧ್ಯಕ್ಷರಿದ್ದಾಗೆ ಮತ್ತು ಅಕಾಡೆಮಿಯಲ್ಲಿ ಕೆಲಸ ಮಾಡೋದು ಕೂಡ ಚರ್ಚೆ ಆಗಿದೆ. ಎಲ್ಲ ಮಾಧ್ಯಮ ಸಂಸ್ಥೆಗಳು ಇವತ್ತೆಲ್ಲ ಆರ್ಥಿಕವಾಗಿ ಬಿಕ್ಕಟ್ಟಿನಲ್ಲಿವೆ, ಅವ್ರಿಗೆ ಏನಾದರೂ ಮಾಡಬೇಕು ಕೊಡಬೇಕು ಅಂತ ಕೇಳಿ ಬರ್ತಾ ಇದೆ. ಆದರೆ ಅಷ್ಟು ಧ್ವನಿ ದೊಡ್ಡದಾಗ್ತಿಲ್ಲ. ಅದು ಅನಿವಾರ್ಯವಾಗಿ ಎಲ್ಲ ಪತ್ರಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ವರ್ಗಾವಣೆ ಅನ್ನುವಂಥದ್ದು ಪತ್ರಕರ್ತರಿಗೆ ವರ್ಗಾವಣೆಯ ಅವರು ಇದರಲ್ಲಿ ಒಳ್ಳೇದು ಅನಿಸ್ಬೋದು. ಆದರೆ ಇದು ಶಿಕ್ಷೆ ಆಗ್ತಾ ಇದೆ, ಆರ್ಥಿಕ ಹೊರೆಯಿಂದ ಶಿಕ್ಷೆ ಆಗ್ತಿದೆ. ಮಕ್ಕಳ ವಿದ್ಯಾಭ್ಯಾಸ ಈಗ ನೋಡಿ, ಇಲ್ಲಿ ಕೆಲಸ ಇಲ್ಲಿ ಒಂದು ಯಾವುದೋ ಸಣ್ಣ ಜಿಲ್ಲೆಗೆ ಗದಗ, ಹಾವೇರಿ, ರಾಯಚೂರು ಅಂತ ಹೋಗುವಾಗ ನಮ್ಮಲ್ಲಿ ಕ್ಯಾಪಿಟೇಷನ್ ಶುಲ್ಕ ಕಡಿಮೆ. ಇದೇ ನೀವು ಹುಬ್ಬಳ್ಳಿ ಬೆಂಗಳೂರಿಗೆ ಹೋಗ್ರಿ, ಅದರ ಡಬಲ್ ಆಗ್ತದೆ ಅವ್ರಿಗೆ ವೆಚ್ಚ. ಅದು ನಿಭಾಯಿಸೋದು ನೋಡೋಕೆ ಕೆಲಸ ಒಳ್ಳೆಯ ಹೆಸರು, ಬರೀ ಹೆಸರು ಇರ್ತದೆ, ಆದರೆ ಅದರ ಕಷ್ಟ ಅವ್ರಿಗೆ ಅನುಭವಿಸ್ತಾರೆ. ಮಾಧ್ಯಮ ಸಂಸ್ಥೆಗಳು ಕೂಡ ಈ ನಿಟ್ಟಿನಲ್ಲಿ ಸ್ವಲ್ಪ ವಿಚಾರ ಮಾಡಿ ವರ್ಗಾವಣೆ ಅನ್ನುವಂಥದ್ದು ಏನಾದಲ್ಲ ಶಿಕ್ಷೆ ಅನ್ನುವಂಥದ್ದನ್ನು ಬದಲಾಯಿಸಿ ಅವ್ರಿಗೆ ಏನಾದರೂ ಪ್ರೋತ್ಸಾಹ ರೀತಿಯಲ್ಲಿ ವರ್ಗಾಯಿಸುವಂಥದ್ದಿದ್ದರೆ ಅದು ಉತ್ತಮ ಬೆಳವಣಿಗೆ. ಆದರೆ ಅಂಥ ಇದು ಎಲ್ಲಿ ಕಂಡು ಬರದೇ ಇರೋದರಿಂದ ಇವತ್ತು ವೃತ್ತಿ ಬದುಕಿನಲ್ಲಿ ಪತ್ರಕರ್ತರ ಜೀವನದಲ್ಲಿ ಭಾಳಷ್ಟು ವ್ಯತಿರಿಕ್ತವಾದ ಪರಿಣಾಮ ಬೀರ್ತಾ ಇರೋಂಥದ್ದು ವಿಷಾದನೀಯ. ಆದರೂ ಕೂಡ ಇಂಥೆಲ್ಲವನ್ನು ಇಟ್ಕೊಂಡು ಕೆಲಸ ಮಾಡುವಂಥ ರೀತಿಯಲ್ಲಿ ಎಲ್ಲ ಪತ್ರಕರ್ತರು ಕೆಲಸ ಮಾಡ್ತಾರೆ. ಅದೇ ರೀತಿ ನಾಗರಾಜ್ ಚಿನ್ನೋಣಿ ಕೂಡ ಈ ಸಂಸ್ಥೆಯಲ್ಲಿ ಒಪ್ಪಿಕೊಂಡು ಕೆಲಸ ಮಾಡೋದು ಬಂದಿದ್ದಾರೆ. ನಿಜವಾಗ್ಲೂ ಕೂಡ ತಾವೆಲ್ಲರ ಅಂದಂತೆ ಸಕಲ ಕಲಾ ವಲ್ಲಭರ ಅನುಭವ ಕೂಡ. ಆದರೆ ನಾನು ವರದಿಗಾರಿಕೆ ಬಗ್ಗೆ ಮಾತ್ರ ಹೇಳ್ತೀನಿ, ಯಾಕಂತ ತಾವೆಲ್ಲ ಮಾತಾಡಿದೆ. ವರದಿಗಾರಿಕೆಯನ್ನು ಅವರು ಇಲ್ಲಿ ಬಂದ ತಕ್ಷಣ ಸೂಕ್ಷ್ಮವಾಗಿ ಅರ್ಥಕೊಂಡ್ರಂತ ಅಷ್ಟೇ ಅರ್ಥಕೊಂಡು ಅದನ್ನು ಅತ್ಯಂತ ಶೀಘ್ರದಲ್ಲೇ ಅದನ್ನು ತಮ್ಮ ಬರವಣಿಗೆಯಲ್ಲಿ ಬಂದರು. ರಾಯಚೂರು ನಗರದ ದುರ್ವ್ಯವಸ್ಥೆ ಬಗ್ಗೆ ಪುಟಗಟ್ಟಲೆ ಏನಾದರೂ ಜಾಸ್ತಿ ದೊಡ್ಡ ಪುಟಗಟ್ಟಲೆ ಅಲ್ವ, ಸ್ಥಳೀಯ ಪತ್ರಿಕೆ ನಾನು ಕೂಡ ಇಟ್ಕೊಂಡು ಹೇಳ್ತೇನೆ, ನಾವೇ ಅಷ್ಟೊಂದು ಸ್ಪೇಸನ್ನು ಕೊಟ್ಟಿಲ್ಲ. ಅಂದರೆ ಈ ನಗರದ ಅವ್ಯವಸ್ಥೆ ಬಗ್ಗೆ ಕೊಡಬೇಕಾದ್ರೆ ಅಷ್ಟೊಂದು ನಾವೇ ಅಷ್ಟು ಸ್ಪೇಸ್ ಕೊಟ್ಟಿಲ್ಲ. ಆದರೆ ಪ್ರಜಾವಾಣಿ ಅಂತ ಒಂದು ದೊಡ್ಡ ಪತ್ರಿಕೆಯಲ್ಲಿ ಪುಟಗಟ್ಟಲೆ ಈ ಅವ್ಯವಸ್ಥೆ ಬಗ್ಗೆ ಮತ್ತು ಸರ್ಕಾರದ ಗಮನ ಸೆಳೆಯುವಂಥ ರೀತಿಯಲ್ಲಿ ಕೊಟ್ಟಂಥ ಕೆಲಸವನ್ನು ಪ್ರಜಾವಾಣಿ ಮಾಡಿದೆ. ಅದು ಶ್ರೇಯಸ್ ಕೂಡ ಅದು ಕೆಲಸ ಮಾಡುವಂಥ ಇವರು ನಾಗರಾಜ್ ಚಿನ್ನೋಣಿ ಸಲ್ತ ಹೆಮ್ಮೆಯಿಂದ ವಿಷಯ. ಯಾಕಂದರೆ ಜಿಲ್ಲೆಯ ವಿಷಯಗಳನ್ನು
ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮುಗಿಸುವಂಥ ಕೆಲಸ ಮಾಡಬೇಕಾದ್ರೆ ರಾಜ್ಯ ಮಟ್ಟದ ಪತ್ರಿಕೆಗಳ ಕೊಡುಗೆ ದೊಡ್ಡದು. ಅದರಲ್ಲೂ ಕೂಡ 25 ವರ್ಷ ದೊಡ್ಡ ಒಂದು ಇದು ಆಚರಿಸ್ಕೊಳ್ತಿರುವಂಥ ಒಂದು ಪ್ರಜಾವಾಣಿತ್ಯ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದ ನಾಗರಾಜ್ ಚಿನಗುಂಡಿಯವರು ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆ ನೀಡಿದ್ದಾರೆ. ನಿಜವಾಗೂ ಕೂಡ ಅವರಿಗೆ ಈ ಸಂದರ್ಭದಲ್ಲಿ ಜಿಲ್ಲೆಯ ಪರವಾಗಿ ನಾನು ನಮ್ಮೆಲ್ಲ ಪತ್ರಕರ್ತರ ಪರವಾಗಿ ಅವರ ವರದಿಗಾರಿಕೆಗೆ ಅಭಿನಂದಿಸ್ತಾ, ಅವರು ಮುಂದಿನ ಏನು ಬೇರೆ ಜಿಲ್ಲೆಗೆ ವರ್ಗಾಗಿ ಹೋಗ್ತಿದ್ದಾರೆ ಅಲ್ಲಿ ಕೂಡ ವೃತ್ತಿ ಜೀವನದಲ್ಲಿ ಯಶಸ್ಸು ಕಾಣಲಿ. ವೃತ್ತಿ ಜೀವನದಲ್ಲಿ ಯಶಸ್ಸು ಕಾಣಲಿ ಅಂದರೆ ಬರವಣಿಗೆ ಅಷ್ಟೇ ಅಲ್ಲ, ವೃತ್ತಿ ಜೀವನ ಯಶಸ್ಸು ಅಂದರೆ ಅವರ ಕುಟುಂಬ ಅವರು ಯಾವತ್ತೂ ಸಂತೋಷವಾಗಿರ್ತಾರೆ, ಅದು ನಿಜವಾಗ್ಲೂ ವೃತ್ತಿ ಜೀವನದಲ್ಲಿ ಯಶಸ್ಸು ಅಂಥ ಯಶಸ್ಸು ಅವ್ರಿಗೆ ಸಿಗಲಿ ಅಂತ ತಮ್ಮೆಲ್ಲರ ಪರವಾಗಿ ನಾನು ಕೂಡ ಭಗವಂತನಾಗಿ ಪ್ರಾರ್ಥಿಸ್ತಾ ಅವ್ರಿಗೆ ಯಶಸ್ಸು ಕೊಡಲಿ ಅಂತೇಳಿ ಹಾರೈಸ್ತಾ ಇವತ್ತಿನ ಒಂದು ಸನ್ಮಾನ ಸ್ವೀಕಾರ. ವಿಶೇಷ ಸಂದರ್ಭ, ಅದು ಅತಿ ಭಾವಕವಾಗಿರೋ ಸನ್ನಿವೇಶ ಇದು. ಏಕೆಂದರೆ ನಾಗರಾಜ್ ಚಿನಗುಂಡಿಯವರು ಪ್ರಜಾವಾಣಿ ಜಿಲ್ಲಾ ವರದಿಗಾರರಾಗಿ ಈ ಭಾಗದ ಅನೇಕ ಸಮಸ್ಯೆಗಳ ಮೇಲೆ ಬೆಳಕಲ್ಲಿದ್ದಾರೆ. ಹೈವೇ ನಿರ್ಮಾಣ, ಭಾರತ್ ಮಾಲಾ ಯೋಜನೆ ಅಂತ ಅನೇಕ ಯೋಜನೆಗಳು ಜಿಲ್ಲೆಗೆ ದೊರೆಯಬೇಕಾದರೆ ಅವುಗಳಲ್ಲಿ ಯಾವುದೇ ಸಮಸ್ಯೆ ಅಡೆತಡೆ ಉಂಟಾದಾಗ ಅದನ್ನು ಬೆಳಕಲ್ಲಿ ಆ ಸಮಸ್ಯೆ ನಿವಾರಣೆಗೆ ಅವರು ಅವಿರತವಾಗಿ ಶ್ರಮ ತಮ್ಮ ಬರವಣಿಗೆ ಮೂಲಕ ಮೂಡಿಸಿದ್ದಾರೆ. ಅವರು ಮುಂದಿನ ಪಯಣ ಸುಖಕರವಾಗಿರಲೆಂದು ಹಾರೈಸುತ್ತಾ ನನಗೆ ಮಾತಾಡುವ ಅವಕಾಶ ವಂದಿಸ್ತೀನಿ. ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಪ್ರಜಾವಾಣಿಯ ಹಿರಿಯ ವರದಿಗಾರರಾಗಿರ್ತಕ್ಕಂಥ ನಾಗರಾಜ್ ಚಿನಗುಂಡಿ ಸರ್ ಅವರು ಇಷ್ಟು ದಿನಗಳ ಕಾಲ ನಮ್ಮ ಜೊತೆಗೆ ಅತ್ಯಂತ ಉತ್ತಮವಾದ ಒಡನಾಟ ಹೊಂದಿ ಈಗ ಪ್ರಮೋಷನ್ ಪಡೆದು ಇವತ್ತು ಹುಬ್ಬಳ್ಳಿಗೆ ವರ್ಗಾವಣೆಯಾಗಿ ಹೋಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಉಪಯುಕ್ತ ಅಂತಕ್ಕಂಥದ್ದು ನನ್ನ ಮಾತು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮನಸೊಬಗು, ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಎಂಬಂತೆ ಹಿರಿಯರ ಒಂದು ಮಾರ್ಗದರ್ಶನ, ಅವರ ಬೇರು ಕಿರಿಯರಿಗೆ ಒಂದು ಹೊಸ ಚೈತನ್ಯವನ್ನು ತುಂಬಿಕೊಡುತ್ತದೆ. ಆ ನಿಟ್ಟಿನಲ್ಲಿ ಅವರೊಟ್ಟಿಗೆ ನಾವು ಕಳೆದಂಥ ಇಷ್ಟು ದಿನಗಳು ಅವರೊಡಗೂಡಿ ನಾವು ಬೆಳಗ್ಗೆ ವ್ಯಾಯಾಮಗಳು ಕೂಡ ಮಾಡಿದ್ದೀವಿ, ಅದರ ಜೊತೆಗೆ ಕ್ರಿಕೆಟ್ ಆಟ ಕೂಡ ಆಡಿದ್ದೀವಿ, ಅದರ ಜೊತೆಗೆ ಗಾಯನ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿದ್ದೀವಿ. ಒಟ್ಟಾರೆಯಾಗಿ ನಾಗರಾಜ್ ಸರ್ ಚಿನಗುಂಡಿ ಅವರು ಅಂತಂದರೆ ಒಂದು ರೀತಿಯಲ್ಲಿ ಸಕಲ ಕಲಾ ವಲ್ಲಭರು ಅಂತ ಹೇಳೋದಕ್ಕೆ ಹೇಳಿದ್ರೆ ತಪ್ಪಾಗಿರ್ತಿಲ್ಲ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಯುವಕರ ಜೊತೆ ಕೂಡುಗೂಡಿ, ಸಣ್ಣವ್ರ ಜೊತೆ ಹಿರಿಯರು ಕಿರಿಯರಲ್ಲದೆ ಯಾವ ಭೇದ ಭಾವವಿಲ್ಲದೆ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸುವುದರ ಜೊತೆಗೆ ಅಷ್ಟೇ ನೈಪುಣ್ಯತೆಯಿಂದ ಇವತ್ತು ಕೆಲಸ ಮಾಡಿ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿದ್ದಾರೆ. ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಹಾಕಿಕೊಟ್ಟಿರ್ತಕ್ಕಂಥ ಆದನೆಯಲ್ಲಿ ನಡೀತೀವಿ ಮತ್ತು ಅವರಿಗೆ ಮುಂದಿನ ದಿನಮಾನಗಳಲ್ಲೂ ಕೂಡ ಅವರು ಇನ್ನಷ್ಟು ಉನ್ನತ ಒಂದು ಪತ್ರಿಕೋದ್ಯಮದ ಕ್ಷೇತ್ರದಲ್ಲಿ ಸ್ಥಾನಮಾನಗಳು ಮಾತಲ್ಲಿ ಮುಗಿಯಲ್ಲ. ಯಾಕಂದರೆ ಅವರು ನಮ್ಮದು ಬಂದಾಗ ಸುಮಾರು 4 ವರ್ಷಗಳು 5 ವರ್ಷಗಳ ಕಾಲ ಅಷ್ಟೇ ಅಲ್ಲ, ನಾನು ಪತ್ರಿಕೋದ್ಯಮ ವಿದ್ಯಾರ್ಥಿಯಾದಾಗಿನಿಂದಲೂ ಕೂಡ ನಾಗರಾಜ್ ಸರ್ ಪರಿಚಯ ಇದೆ. ಗುಲ್ಬರ್ಗದಲ್ಲಿ ಪ್ರಜಾವಾಣಿ ವರದಿಗಾರರಾಗಿ ಅವರು ಸೇವೆ ಸಲ್ಲಿಸಿದ್ರು. ಆನಂತರ ರಾಯಚೂರಿಗೆ ಬಂದಿದ್ದರು, ಬೆಂಗಳೂರಲ್ಲೂ ಕೂಡ ವರದಿಗಾರರಾಗಿ ಕೆಲಸ ಮಾಡಿದಂಥ ಅನುಭವ ಅವರಿಗಿದೆ. ಈಗ ಹುಬ್ಳಿಗೆ ಹೋಗ್ತಾ ಇದ್ದಾರೆ. ಅವರ ಮುಂದಿನ ವೃತ್ತಿ ಜೀವನ ತುಂಬ ಸುಖಕರವಾಗಿರಲಿ ಅಂತ ಹೇಳಿದರೆ ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕಂದರೆ ಪತ್ರಿಕೋದ್ಯಮ ಅನ್ನುವಂಥ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಒಂದು ಕಡೆ ಸೇರಿ ಒಂದು ಕಡೆ ಓಡಾಟ ಮಾಡೋದು, ವೃತ್ತಿ ಧರ್ಮ ಪಾಲನೆ ಮಾಡೋದು ಇವೆಲ್ಲ ಇರ್ತವೆ. ಅದನ್ನು ಹೊರತುಪಡಿಸಿ ಕೂಡ ಈ ಸ್ನೇಹ ಬಾಂಧವ್ಯ ಏನಿದೆಯಲ್ಲ ಅದನ್ನು ನಾವು ಯಾರೂ ಕೂಡ ಮರೀಲಿಕ್ಕಾಗಲ್ಲ. ಅದು ನಿರಂತರವಾಗಿ ಇನ್ನೂ ಕೂಡ ಗಟ್ಟಿಯಾಗಲಿ. ನಾವೆಲ್ಲರೂ ಕೂಡ ಇನ್ನೊಂದಿಷ್ಟು ಅವ್ರ ವೃತ್ತಿ ಜೀವನ ಮುಂದಿನ ಬದುಕಿನಲ್ಲಿ ಇನ್ನಷ್ಟು ಎತ್ತರಕ್ಕೆ ಏರಲಿ ಅಂತ ಹೇಳಿ ನಮ್ಮ ಮಾತುಗಳಿಗೆ ವಿರಾಮ. ಅವ್ರ ಬರವಣಿಗೆ ಮೂಲಕ ಆಮೇಲೆ ಪರ್ಸ್ನಲ್ ಆಗಿ ಸರ್ ಒಂದು ದಿನ ನನಗೆ ಏನಂತ ತಪ್ಪಾಗಿದ್ರು ಇದ್ದು ಹೇಳಲ್ಲ ಭಾಳಷ್ಟು ಸಲ, ಆದರೆ ಒಂದಿನ ಸೆಟ್ ಮಾಡಿಲ್ಲ ಸೀನಿಯರ್ ಅಂತೇಳಿ ಅದು ಇದೇನು ತೋರಿಸಿಲ್ಲ ಸರ್ ನನಗೆ. ಆಮೇಲೆ ಅವ್ರ ಜೊತೆಗೆ ಕೆಲಸ ಮಾಡೋದೇ ಒಂದು ಹೊಸ ಅನುಭವ ಆಯ್ತು ನನಗೆ. 2 ವರ್ಷದಲ್ಲಿ ಭಾಳಷ್ಟು ಕಲ್ತಿದ್ದೀನಿ. ಅದು ಅಕ್ಷರ ರೂಪದಲ್ಲಾಗಿರ್ಬೋದು ಮತ್ತು ಜೀವನದಲ್ಲಿ ನಾನು ಕೆಲವೊಂದು ವಿಷಯಗಳು ಅವರಿಂದ ಕಲ್ತೀನಿ. ಅವರು ಮಾರ್ಗದರ್ಶಕರಾಗಿ 2.5 ವರ್ಷ ಇದ್ರು ನನಗೆ. ಭಾಳ ಖುಷಿ ಆಯ್ತು ನನಗೆ. ಇವಾಗ ಮುಂದೆ ಅವ್ರ ಜಾಗಕ್ಕೆ ಯಾರು ಬರೋರು ಹೇಗಿರ್ತಾರೆ ಅಂತೇಳಿ ನನಗೆ ಗೊತ್ತಿಲ್ಲ, ಬಟ್ ಇವರಂಗೆ ಸಿಗೋದು ಡೌಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. 2 ವರ್ಷ ಅಂದರೆ ಒಳ್ಳೆ ಅನುಭವ ಆಯ್ತು ನನಗೆ. ಇಷ್ಟೇ ನಾನು ಹೇಳ್ಕೊಂಡು ಹೈಸ್ಕೂಲ್ ಗುರುಗಳು ಸರ್ ಇಬ್ಬರು ಕ್ಲಾಸ್ಮೇಟ್ಸ್ ಅಂತ ಜರ್ನಲಿಸಮ್ ಮಾಡ್ತೀನಿ ಅಂತ ಹೇಳಿದಾಗ ಫಸ್ಟ್ ನಂಬರ್ ಕೊಟ್ಟಿದ್ದು ಅವಾಗೆ ಪರಿಚಯ ಮಾಡಿಸ್ಕೊಟ್ರು. ನೀವು ರಾಯಚೂರಿಗೆ ಹೋದಾಗ ಎನಿ ಟೈಮ್ ಇವ್ರನ್ನ ಮೀಟ್ ಆಗು, ಇವ್ರು ಹೇಳ್ತಾರಂತ. ಅದಾದಮೇಲೆ ಸರ್ ಜೊತೆಗೆ ಒಡನಾಟ ಇಲ್ಲಿವರೆಗೂ. ಸರ್ ನಮ್ಗೆ ಸ್ಟಾರ್ಟಿಂಗ್ ಇಲ್ಲಾಂದ್ರೆ ಸರ್ಗೂ ನಾವು ಕೆಲವೊಂದ್ಸರಿ ಪಾಯಿಂಟ್ಸ್ ಕೇಳ್ತಿದ್ವಿ. ಅವರು ಒಂದಿನೂ ಏನಾದರೂ ಕೇಳಿದ್ರೆ ಇಲ್ಲ ಅಂತಿರಲಿಲ್ಲ, ತಾವು ಬರೆದಿರೋ ಸುದ್ದಿನೂ ನಮಗೂ ಫಾರ್ವರ್ಡ್ ಮಾಡ್ತಿದ್ರು.
ಅದಾದ್ಮೇಲೆ ನಾವು KDP ಸ್ಟಾರ್ಟಿಂಗ್ ನಾನು ಸಂಜೆ ಒಳಗೆ ಕೆಲಸ ಮಾಡ್ಬೇಕಾದ್ರೆ KDP ಮೀಟಿಂಗ್ದಾಗ ನನಗೆ ಅಷ್ಟು ಸರಿಯಾಗಿ ಬರೋಕ್ಕೆ ಬರ್ತಿರ್ಲಿಲ್ಲ. ಅವಾಗ ಸರೇ ಪಗಲ ಕೂತ್ರೆ ಪಾಯಿಂಟ್ಸ್ ಆಗ್ತದೆ ನಾನು ಸರ್ ನಿಮ್ಮ ಸರಿಗೆ ಕಳಿಸಿದ್ರು ಅವ್ರಿಗೆ ಇದು ಆಗುತ್ತಾ ಅಂತಂದು. ಅಲ್ಲಿಂದ ಸರ್ ಜೊತೆ ಒಡನಾಟ ಒಂದಿನೂ ನಮ್ಮನ್ನ ಯಾವತ್ತು ಜೂನಿಯರ್ ಥರ ನೋಡಿಲ್ಲ ಸರ್. ಚೆನ್ನಾಗಿ ಕೆಲಸ ಕಲಿಯೋದು ಕೆಲಸನೂ ಕಲಿಸಿದ್ರು. ಎಲ್ಲ ಹಿರಿಯರ ಜೊತೆ ಕೆಲಸ ಮಾಡಿದ ಅನುಭವ ನನಗೂ ಇದೆ ಅಷ್ಟೇ ಹೇಳಿ ನಗರ ಗದ್ವಾಲ್ ರಸ್ತೆಯಲ್ಲಿರುವ ಚಂದ್ರಿಕಾ ರೈಸ್ ಮಿಲ್ ಮಾಲೀಕ ಹಾಗೂ ಲೋಕ ಜನಶಕ್ತಿ ಪಕ್ಷದ ಮುಖಂಡರಾಗಿರುವ ಜಿ ವೆಂಕಟರೆಡ್ಡಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಖರೀದಿ ಮಾಡುತ್ತಿದ್ದು ದೂರು ನೀಡಿದರೂ ಆಹಾರ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ದಲಿತ ಸೇನೆಯ ಗೌರವಾಧ್ಯಕ್ಷ ವಿ ಬಾಬುರಾವ್ ಆರೋಪಿಸಿದರು. ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಚಂದ್ರಿಕಾ ರೈಸ್ ಮಿಲ್ ಮಾಲೀಕ ಹಾಗೂ ಲೋಕ ಜನಶಕ್ತಿ ಪಕ್ಷದ ಮುಖಂಡರಾಗಿರುವ ಜಿ ವೆಂಕಟರೆಡ್ಡಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಖರೀದಿ ಮಾಡುತ್ತಿದ್ದು ದೂರು ನೀಡಿದರೂ ಆಹಾರ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ದಲಿತ ಸೇನೆಯ ಗೌರವಾಧ್ಯಕ್ಷ ವಿ ಬಾಬುರಾವ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಹಾರ ಸಮಿತಿ ಸದಸ್ಯರಾಗಿದ್ದುಕೊಂಡು ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಂದ 4 ಕ್ವಿಂಟಲ್ ಪಡೆಯುತ್ತಿದ್ದಾರೆ. ಬಡವರ ಮನೆ ಮನೆಗೆ ಹೋಗಿ ಅಕ್ಕಿಯನ್ನು ಖರೀದಿ ಮಾಡಿ ರೈಸ್ ಮಿಲ್ಗೆ ಸಾಗಿಸುತ್ತಿದ್ದಾರೆ. ಹಾಡು ಹಗಲೇ ಅಕ್ರಮ ದಂಧೆ ನಡೆಯುತ್ತಿದ್ದರೂ ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದರೂ ಕುರುಡಾಗಿದ್ದಾರೆ. ಆಹಾರ ಇಲಾಖೆ ಉಪನಿರ್ದೇಶಕರಿಗೆ ಅನೇಕ ಬಾರಿ ದೂರು ನೀಡಿದರೂ ಕ್ರಮ ಕೈಗೊಳ್ಳುತ್ತಿಲ್ಲ. ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ ಸೇರಿದಂತೆ ಆಡು ಹಗಲೇ ಅಕ್ರಮ ದಂಧೆ ನಡೆಯುತ್ತಿದ್ದರೂ ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದರೂ ಕುರುಡಾಗಿದ್ದಾರೆ. ಆಹಾರ ಇಲಾಖೆ ಉಪನಿರ್ದೇಶಕರಿಗೆ ಅನೇಕ ಬಾರಿ ದೂರು ನೀಡಿದರೂ ಕ್ರಮ ಕೈಗೊಳ್ಳುತ್ತಿಲ್ಲ. ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ ಹೆಸರಿಗೆ ಕಳಂಕ ತರುತ್ತಿದ್ದು ಕೂಡಲೇ ಪಕ್ಷದಿಂದ ಅವರನ್ನು ವಜಾಗೊಳಿಸಬೇಕು. ಆಹಾರ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದರು. ಸಂಪಾದಕರಿಗೂ ಮಾಧ್ಯಮದವರೆಗೂ ನನ್ನ ಅಭಿನಂದನೆಗಳು. ನನ್ನ ಹೆಸರು ಬಾಬುರಾವ್ ಅಂತ ಹೇಳ್ತಾರೆ. ವಿಷಯ ಸರ್, ರಾಯಚೂರು ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಚಂದ್ರಿಕಾ ರೈಸ್ ಮಿಲ್ ಮಾಲೀಕರು ಹಾಗೂ ವೆಂಕಟರೆಡ್ಡಿ ಲೋಕ ಜನಶಕ್ತಿ ಪಕ್ಷ ಆಹಾರ ಸದಸ್ಯರು ನ್ಯಾಯಬೆಲೆ ಅಂಗಡಿ ಮಾಲೀಕರಿಂದ 4 ಕ್ವಿಂಟಲ್ ಅಕ್ಕಿ ಪಡೆದು ಆಂಧ್ರ ಮೂಲಕ ಕೆಲವು ಮಂದಿ ಕಲಿಸಿ BS ವಾಹನಗಳಿಂದ ಮನೆ ಮನೆಗೆ ಹೋಗಿ ಅನ್ನಭಾಗ್ಯ ಅಕ್ಕಿ 1 kg ಎಷ್ಟು ಹಣವೆಂದು ಪಡೆದುಕೊಂಡು ಎಲ್ಲ ಅಕ್ಕಿ ಸಂಗ್ರಹಣೆ ಮಾಡಿ ಆಟೋ ಟಮ್ ವಾಹನ ಮೂಲಕ ನೇರವಾಗಿ ಚಂದ್ರಿಕಾ ರೈಸ್ ಮಿಲ್ಗೆ ಕಳಿಸ್ಕೊಡುತ್ತಾರೆ. ಅವರು ಹೊತ್ತಿನಲ್ಲಿ ಅನ್ನಭಾಗ್ಯ ಅಕ್ಕಿ ನೇರವಾಗಿ ಚಂದ್ರಿಕಾ ರೈಸ್ ಮಿಲ್ಗೆ ಕಳಿಸಲಾಗುತ್ತಿದೆ. ಇದನ್ನು ಮಾನ್ಯ ಉಪ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸುಮ್ಮನೆ ಇರುವುದು ನಮಗೆ ಬೇಸರವಾಗಿದೆ. ಇದು 10 ವರ್ಷಗಳಿಂದ ನಡೆದಿದ್ದು ಈ ಬಗ್ಗೆ ಮಾನ್ಯ ಆಹಾರ ಇಲಾಖೆ ಅಧಿಕಾರಿಗಳು ಗೊತ್ತಿದ್ದು ಈ ರೈಸ್ ಮಿಲ್ ಮೇಲೆ ಯಾವುದೇ ಮೂಲಕ ದೂರುಗಳು ಬಂದರೂ ಸಣ್ಣ ಪುಟ್ಟ ಕೇಸ ಹಾಕಿ ಆಹಾರ ಇಲಾಖೆ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಕಳಿಸುತ್ತಾರೆ. ವೆಂಕಟರೆಡ್ಡಿ ಲೋಕ ಜನಶಕ್ತಿ ಪಕ್ಷ ಆಹಾರ ಸದಸ್ಯರು ಅನ್ನಭಾಗ್ಯ ಯೋಜನೆ ನಡೆಯಲು ಬರುವ ಸರ್ಕಾರ ಪಡಿತರ ಹಂಚಲು ಮಾಡಿರುವ ಯೋಜನೆಯನ್ನು ಇವರು ದುರುಪಯೋಗ ಮಾಡಿಕೊಳ್ತಿದ್ದಾರೆ. ಕಾರಣ ಇವರು ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ ಅವರ ಹೆಸರು ಹಾಳು ಮಾಡುತ್ತಿದ್ದಾರೆ. ಕಾರಣ ಇವರು ವೆಂಕಟರೆಡ್ಡಿ ತಮಗೆ ನೀಡಿರುವ ಹುದ್ದೆಯನ್ನು ಮಾನವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ನೀಡಿರುವ ಹುದ್ದೆಯನ್ನು ರಾಜೀನಾಮೆಬೇಕೆಂದು ನಮ್ಮ ಉದ್ದೇಶಿದ್ದಾರೆ. ಈಗ ಜಾಹೀರಾತು. Planning to study and work in Russia, full-time or part-time. Courses available: Russian language courses, MBBS, bachelor's and master's. Legally pathway to enter in 27 sharing countries. No IELTS required. No embassy interviews. 5 years gap acceptable. International internship program. Processing time 45 days. Admissions are started. Hurry up and grab this opportunity. Biden Consulting. Contact MK Nizam. WhatsApp on 9181 2399 1287 7977 341 8800. Ramesh Dresses, men, women, kids, sarees, complete family shop. ಮದುವೆ ಸಮಾರಂಭದ ಸೀರೆಗಳು, ಎಲ್ಲಾ ಶುಭ ಸಮಾರಂಭಗಳಿಗಾಗಿ ಬಟ್ಟೆಗಳು, ಸಿಲ್ಕ್ ಸೀರೆಗಳು ಸಿಗುತ್ತವೆ. ಪಟ್ಟು ಸೀರೆಗಳು, ಸಿಲ್ಕ್ ಸೀರೆಗಳು, ಪೋಚಂ ಪಟ್ಟು ಸೀರೆಗಳು, ಬನಾರಸ್ ಸೀರೆಗಳು, ಮ್ಯಾಚಿಂಗ್ ಟ್ವಿನ್ನಿಂಗ್ ಸೆಟ್ಗಳು,
ಲೆಹೆಂಗಾ, ಡಿಸೈನರ್ ಗೌನ್ಸ್, ಡಿಸೈನರ್ ಗಾಗ್ರಾ, ಕ್ರಾಫ್ಟ್ ಸ್ಕರ್ಟ್, ಟ್ವಿನ್ನಿಂಗ್ ಸೆಟ್ಗಳು, ಕಾಂಚೀಪುರಂ, ಧರ್ಮಾವರಂ, ಬನಾರಸಿ ಸೀರೆಗಳು, ಡೈಲಿ ವೇರ್ ಸೀರೆಗಳು, ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸೀರೆಗಳು ಸಿಗುತ್ತವೆ. ಕಿಡ್ಸ್ ಝೋನ್ನಲ್ಲಿ ಡಂಗ್ರಿ, ಮಲ್ಟಿ ಕಲರ್ ಡಿಜಿಟಲ್ ಪ್ರಿಂಟ್, ಫ್ರಾಕ್ಸ್, ಫಾರ್ಮಲ್, ಟ್ರೆಡಿಷನಲ್, ಫ್ಯಾನ್ಸಿ ಡ್ರೆಸ್ಸಸ್, ಟಿ ಶರ್ಟ್ಸ್, ಎಥ್ನಿಕ್, ಫ್ಯಾನ್ಸಿ ಡ್ರೆಸ್ಸಸ್ ಸಿಗುತ್ತವೆ. ಮೆನ್ಸ್ ಅವೆನ್ಯೂನಲ್ಲಿ ಫಾರ್ಮಲ್, ಕ್ಯಾಶುವಲ್, ಜಾಕೆಟ್, ಪಾರ್ಟಿ ವೇರ್, ಎಥ್ನಿಕ್, ಟಿ ಶರ್ಟ್ಸ್, ಡೆನಿಮ್ ಜೀನ್ಸ್ ಮತ್ತು ಇನ್ನು ಅನೇಕ ಬಟ್ಟೆಗಳು ಸಿಗುತ್ತವೆ. ವುಮೆನ್ಸ್ ಏರಾನಲ್ಲಿ ಸಲ್ವಾರ್ ಕಮೀಜ್, ಚೂಡಿದಾರ್, ಲೆಹೆಂಗಾ ಚೋಲಿ, ಛನಿಯಾ ಚೋಲಿ, ಟಾಪ್ಸ್ ಮತ್ತು ಜೀನ್ಸ್, ಕುರ್ತೀಸ್ ಮತ್ತು ವೆಸ್ಟರ್ನ್ ಡ್ರೆಸ್, ನೈಟಿ, ನೈಟ್ ಗೌನ್ ಮತ್ತು ರಾತ್ರಿ ಸೂಟ್ಗಳು, ಇನ್ನರ್ ವೇರ್ಸ್ ಮತ್ತು ಲೆಗಿನ್ಸ್ ಸಿಗುತ್ತವೆ. ರಮೇಶ್ ಯೂನಿಫಾರ್ಮ್ಸ್. ಗೋ ಟು ಸ್ಕೂಲ್ ವಿತ್ ರಮೇಶ್ ಯೂನಿಫಾರ್ಮ್ಸ್. ಆಲ್ ಟೈಪ್ಸ್ ಆಫ್ ಯೂನಿಫಾರ್ಮ್ಸ್ ಅಂಡರ್ ಒನ್ ರೂಫ್. ರಮೇಶ್ ವೇರ್ ಒಸೈರ್ ಸೆಂಟರ್ ನಲ್ಲಿ ಮೆನ್ಸ್ ಇನ್ನರ್ ವೇರ್ಸ್ ಸಿಗುತ್ತವೆ. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Hallmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಹಿರಿಯರು ಅನುಭವಿಗಳಾಗಿರುವ NS ಬೋಸರಾಜ್ ಇವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ನೀಡಬೇಕೆಂದು ಪಕ್ಷದ ಮುಖಂಡ ವಿ ಲಕ್ಷ್ಮೀರೆಡ್ಡಿ ಆಗ್ರಹಿಸಿದರು. ಕಾಂಗ್ರೆಸ್ ಪಕ್ಷದ ಹಿರಿಯರು ಅನುಭವಿಗಳಾಗಿರುವ NS ಬೋಸರಾಜ್ ಅವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ನೀಡಬೇಕೆಂದು ಪಕ್ಷದ ಮುಖಂಡ ವಿ ಲಕ್ಷ್ಮೀರೆಡ್ಡಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ಅಭಿವೃದ್ಧಿ ದೂರದೃಷ್ಟಿ ಹೊಂದಿರುವ NS ಬೋಸರಾಜ್ ಅವರು ಕಳೆದ 16 ವರ್ಷಗಳಿಂದ ಪಕ್ಷ ಹಾಗೂ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಟೆಕ್ಸ್ಟೈಲ್ ಪಾರ್ಕ್ ಹಾಗೂ ಏಮ್ಸ್ ಸೇರಿದಂತೆ ಜಿಲ್ಲೆಯ ಸಮಸ್ಯೆಗಳಿಗೆ ಸರ್ಕಾರ ಮಟ್ಟದಲ್ಲಿ ಒತ್ತಡ ಹಾಕಿ ಕೆಲಸ ಮಾಡುವ ಶಕ್ತಿ ಹೊಂದಿದವರಿಗೆ ಸಚಿವ ಸ್ಥಾನ ನೀಡಿ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಬೇಕೆಂದರು. ಬೋಸರಾಜ್ ಸಾಹೇಬರಿಗೆ ಮಂತ್ರಿ ಮಂಡಲ ಕೊಡಬೇಕು ಅಂತ ಮಂತ್ರಿ ಕೊಡಬೇಕಂತ ಕೇಳ್ಕೊಂಡಿದ್ವಿ. ಏಕೆಂದರೆ ನಮ್ಮ ಅನೇಕ ಡೆವಲಪ್ಮೆಂಟ್ ಬಗ್ಗೆ ಕುಸಿತವಾಗಿದೆ ರಾಯಚೂರಿನಲ್ಲಿ. ತಮಗೆ ಗೊತ್ತಿದ್ದಂಗೆ ಹೋದ ವರ್ಷದಿಂದ ನಾನು ಕೂಡ ಹೋರಾಟ ಮಾಡ್ತಾ ಇದ್ದೀನಿ. ಕೆಲವು ಟೆಕ್ಸ್ಟೈಲ್ ಪಾರ್ಕ್ ಆಗಲಿ ಮತ್ತು ಏಮ್ಸ್ ಸಲುವಾಗಿ ಭಾಳಷ್ಟು ಜನ ಇನ್ನೂ ಅನೇಕ ಡೆವಲಪ್ಮೆಂಟ್ ಸಲುವಾಗಿ ಇದರಲ್ಲಿ ಮಾಹಿತಿ ಇರೋರು ಅಂದರೆ ಬೋಸರಾಜ್ ಸಾಹೇಬರು. ಬೋಸರಾಜ್ ಸಾಹೇಬರಿಗೆ ಮಂತ್ರಿ ಕೊಟ್ಟರೆ ಅನೇಕ ಕೆಲಸ ಹುಡುಗ ಮಾಡಿದಂಗೆ ಮಾಡ್ತಾರಂತ ನಾವೆಲ್ಲ ತಿಳ್ಕೊಂಡು ನಮ್ಮ ರಾಯಚೂರು ನಾಗರಿಕ ವತಿಯಿಂದ ಮತ್ತು ನಮ್ಮ ವತಿಯಿಂದ, ನಮ್ಮ ಪಕ್ಷದ ವತಿಯಿಂದ ನಮ್ಮ ಮಲ್ಲಿಕಾರ್ಜುನ ಸಾಹೇಬರಿಗೆ ಮತ್ತು ಎಲ್ಲ ನಮ್ಮ ಹೈಕಮಾಂಡ್ಗೆ ನಾವು ಒತ್ತಾಯವನ್ನು ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ತಮ್ಮ ಸಹಕಾರ ಭಾಳ ಇಂಪಾರ್ಟೆಂಟು. ತಮ್ಮದು ರಾಯಚೂರಿನಿಂದ ಬೋಸರಾಜ್ ಸಾಹೇಬ್ ಎಂಥವ್ರು ಅಂತ ನಮಗೆಲ್ಲ ಗೊತ್ತಾಗಿದೆ. ನೀವು ಸ್ವಲ್ಪ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಬರೆದ್ರೆ ಎಲ್ಲರಿಗೂ ಅವ್ರಿಗೆ ಗಮನ ಬರಲಿ, ರಾಯಚೂರಿಗೆ ಒಂದು ಸ್ಥಾನ ಸಿಗಲಿ. ಇಲ್ಲಿವರೆಗೆ ಯಾವ ಸಿಕ್ಕಿಲ್ಲ, ಇದು ಸಿಕ್ಕಿದ್ರೆ ಅನುಕೂಲ ಆಗ್ತದೆ ಅಂತ ತಾವು ತಮ್ಮಲ್ಲಿ ಕೂಡ ರಿಕ್ವೆಸ್ಟ್ ಮಾಡಿ ತಾವೆಲ್ಲ ಸಹಕಾರ ಮಾಡಬೇಕಂತ ಎರಡು ಮಾತು ಮುಗಿಸ್ತೀನಿ. ಮತ್ತು ನಮ್ಮ ನರಸಿಂಹ ಮಾಡಗಿರಿ ಮಾತನಾಡಿ, ಕಳೆದ 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಲು ನಿರಂತರವಾಗಿ ಶ್ರಮಿಸುತ್ತಿರುವ NS ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಚುನಾವಣಾ ಸಂದರ್ಭದಲ್ಲಿಯೇ AICC ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸರ್ಜೇವಾಲ್, ವೇಣುಗೋಪಾಲ್ ಸೇರಿದಂತೆ ಅನೇಕರಿಗೆ ಮನವಿ ಮಾಡಲಾಗಿತ್ತು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕಿದ್ದರಿಂದ ಟಿಕೆಟ್ ದೊರೆಯಲಿಲ್ಲ. 2 ಬಾರಿ ಶಾಸಕರಾಗಿ, HKDB ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರುವ ಅನುಭವ ಹೊಂದಿದ ಅವರಿಗೆ ಸಚಿವ ಸ್ಥಾನ ನೀಡುವುದು ಅವಶ್ಯಕವಾಗಿದೆ. ಸಿಂಧನೂರಿನ ಶಾಸಕರು ಹಿರಿಯರಾಗಿದ್ದು ಅವರಿಗೂ ಸಚಿವ ಸ್ಥಾನ ನೀಡಬೇಕೆಂದರು. ಪಕ್ಷದ 2 ಶಾಸಕರು AICCಗೆ ದೂರು ನೀಡಿರುವುದು ಪಿತೂರಿಯಾಗಿದೆ. KPCCಗೆ ದೂರು ನೀಡದೆ AICCಗೆ ದೂರು ನೀಡಿರುವುದು ಹಿಂದೆ ರಾಜಕೀಯ ಕುತಂತ್ರ ಅಡಗಿದೆ. ಸಮರ್ಥವಾಗಿ ಕಾರ್ಯನಿರ್ವಹಿಸುವ ಅನುಭವ ಇರುವ NS ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ನೀಡದೆ ಹೋದಲ್ಲಿ ಸಾಮೂಹಿಕ ರಾಜೀನಾಮೆ ನೀಡಬೇಕಾಗುತ್ತದೆ ಎಂದರು. ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾದಂಥ ತಮ್ಮದಾದಂಥ ಸೇವೆ ಸಲ್ಲಿಸಿದ್ದಾರೆ. ಮೊದಲಿಗೆ ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಮಾಡಿ, ತದನಂತರ ಜಿಲ್ಲಾ ಕಾರ್ಯದರ್ಶಿಯಾಗಿ, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ,
ಆನಂತರ ಜಿಲ್ಲಾಧ್ಯಕ್ಷರಾಗಿ ರಾಯಚೂರು ಜಿಲ್ಲೆಯಲ್ಲಿ ಭಾಳಷ್ಟು ಸಂಘಟನೆ ಮಾಡಿದ್ದಾರೆ. ಜಾತಿ ಮತ ಭೇದವಿಲ್ಲದೆ ಎಲ್ಲ ಜಾತಿ ಸಮೂಹಗಳನ್ನು ಪಕ್ಷ ಭೇದ ಬಂತು ಎಲ್ಲರನ್ನು ಒಗ್ಗೂಡಿಸಿ ಬಂತು ಪಕ್ಷ ಸಂಘಟನೆ ಮಾಡಿದ್ದಾರೆ. ಪಕ್ಷ ಮಾಡಿದ ನಂತರ ಆ ಪಕ್ಷ ಸಂಘಟನೆಯಲ್ಲಿ ತನ್ನದೇ ಆದಂಥ ಒಂದು ವಿಶಿಷ್ಟವಾದಂಥ ತನ್ನದೇ ಆದಂಥ ಒಂದು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕಂತೇಳಿ ಭಾಳ ಅರಿತವರು ಇರೋದರಿಂದ ಅವರಿಗೆ ನಮ್ಮ ಅಂದಿನ ಕಾಂಗ್ರೆಸ್ಸು ಹೈಕಮಾಂಡ್ ಮಾನ್ವಿ ಕ್ಷೇತ್ರದಿಂದ MLA ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಂತರ ಅವರು 2 ಬಾರಿ ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದಿಂದ 2 ಬಾರಿ ಭಾಳ ಮತಗಳ ಅಂತರದಲ್ಲಿ ಗೆಲ್ಲುತ್ತಾರೆ. ಗೆಲ್ಲಿದ ನಂತರ ಕೂಡ ಅವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರನ್ನಾಗಿ ಕೂಡ ನೇಮಕ ಮಾಡ್ತಾರೆ. ಅದಾದ ನಂತರ ಕೂಡ ಅಲ್ಲಿ ಜನರಲ್ ಒಂದು ಸಾಮಾನ್ಯ ಅದು MLA ಸಾಮಾನ್ಯ ಇತ್ತು. ಆವಾಗ ಆ ಸಾಮಾನ್ಯ ಒಂದು ರಿಸರ್ವೇಷನ್ ಬಂದ ತಕ್ಷಣ ಅಲ್ಲೇ ಇರುವಂಥ ಅಂಪಯ್ಯ ಸಾವ್ಕಾರ್ ಅವರನ್ನು ಕೂಡ 2 ಬಾರಿ ಶಾಸಕರನ್ನಾಗಿ ಮಾಡಲಿಕ್ಕೆ ಅವರು ಭಾಳ ಸಹಕಾರ ಇದೆ. ಅವರು ಬೆನ್ನೆಲುಬಾಗಿ ಅವರನ್ನು ಕೂಡ 2 ಸಲ ಆಯ್ಕೆ ಮಾಡಿದ್ದಾರೆ. ಅದಾದ ನಂತರ ಕೂಡ ಜಿಲ್ಲೆಯಲ್ಲಿ ಯಾವುದೇ ಒಂದು ತಾಲೂಕಿನಲ್ಲಿ ಅವರು ಅಪಾರವಾದಂಥ ಸೇವೆಗಳಿದೆ. ಈಗಾಗಲೇ ಕೂಡ మన ಭಾರತ್ ಜೋಡಿ ಯಾತ್ರೆ ಕಾರ್ಯಕ್ರಮದಲ್ಲಿ ಕೂಡ ಇವತ್ತು ದಕ್ಷಿಣ ಭಾರತದಲ್ಲಿ ಇವತ್ತು 370 ಕಿಲೋಮೀಟರ್ ರಾಹುಲ್ ಗಾಂಧಿ ಅವರು ಕಾಶ್ಮೀರ ಟು ಕನ್ಯಾಕುಮಾರಿ ಅವರಿಗೆ ನಡೆದ ಪಾದಯಾತ್ರೆಯಲ್ಲೂ ಕೂಡ ಇವತ್ತು ಭಾರತ ದೇಶ ನಮ್ಮ ರಾಯಚೂರು ಕಡೆಗೆ ನೋಡುವಂಥ ಇವತ್ತು ರಾಷ್ಟ್ರೀಯ ನಾಯಕರು ಕೂಡ ಇವತ್ತು ಮನವರಿಕೆಯಾಗಿದೆ. ಪಕ್ಷ ಸಂಘಟನೆಯಲ್ಲಿ NS ಬೋಸರಾಜವರ ಪಾತ್ರ ಬಹಳ ದೊಡ್ಡದಿದೆ ಕೂಡ. ಆ ಕಾರಣಕ್ಕಾಗಿ ಇವತ್ತು ತೆಲಂಗಾಣ ಉಸ್ತುವಾರಿ ಒಂದು ಕಾಂಗ್ರೆಸ್ ಪಕ್ಷದಿಂದ ಉಸ್ತುವಾರಿಯಾಗಿ ಅಲ್ಲಿ ತೆಲಂಗಾಣದಲ್ಲಿ ಇವತ್ತು ಸಂಘಟನೆ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೆ ಈ ಹಿಂದುಳಿದ ಭಾಗಕ್ಕೆ ರಾಯಚೂರು ಜಿಲ್ಲೆಗೆ NS ಬೋಸರಾಜ್ ಅವರಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಸಚಿವ ಸ್ಥಾನ ಕೊಟ್ಟರೆ ಈ ಹಿಂದುಳಿದ ಭಾಗ ಮುಂದುವರಿಯುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡುತ್ತೇನೆ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಜಿಂದಪ್ಪ, ವಾಹಿದ್ ಯಾದವ್ ಸೇರಿದಂತೆ ಇತರರು ಇದ್ದರು. ಗ್ರಾಂಪುಸ್ ಕಾರ್ಮಿಕರ ಸಮಸ್ಯೆಗಳನ್ನು ಸರಿಯಾಗಿ ಮಮದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಗ್ರಾಂಪುಸ್ ವತಿಯಿಂದ ಪ್ರತಿಭಟನೆ ನಡೆಸಿದರು. ಮಮದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮದ ಕಾರ್ಮಿಕರ ಸಮಸ್ಯೆಗಳಿಂದ ಪ್ರಥಮವಾಗಿ ಮಮದಾಪುರ ಗ್ರಾಮದ ಎಸಿ ಏರಿಯಾದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಅಕ್ರಮವಾಗಿ ಮದ್ಯ ಮಾರಾಟ ನಿಷೇಧಿಸಲು ಅಂಗಡಿಗಳಿಗೆ ನೋಟಿಸ್ ನೀಡುವ ಕುರಿತು ಮತ್ತು ಶಾಲಾ ಮಕ್ಕಳಿಗೆ ಬಸ್ ವ್ಯವಸ್ಥೆ ಕುರಿತು ನರೇಗಾ ಯೋಜನೆಯ ಅಡಿಯಲ್ಲಿ ಬರುವ 1.5 ವರ್ಷದಿಂದ ದನದ ಶೆಡ್ಡುಗಳ BOC ಹಣ ಪಾವತಿಯ ಕುರಿತು, ದನಗಳ ಶೆಡ್ಗಳ NMR ತೆಗೆಯುವುದು, ರಿಜೆಕ್ಟ್ ಪೇಮೆಂಟ್, ಹೊಸ ಜಾಬ್ ಕಾರ್ಡ್ ಅನ್ಫ್ರೀಸ್ ಮತ್ತು ಶಿಫ್ಟ್ ಮಾಡುವುದು, ನಾಗೇಶ್ ಅವರ ಗುಂಪಿಗೆ 20 ಜನರಿಗೆ 180 ರೂಪಾಯಿಯಂತೆ ಕೂಲಿ ಪಾವತಿ ಮಾಡಿರುತ್ತಾರೆ. ಇದಕ್ಕೆ ಉಳಿದ 149 ರೂಪಾಯಿ ಕೂಲಿ 8 ದಿನಗಳ ಕೂಲಿ ಹಣ ಪಾವತಿ ಅಥವಾ ದಂಡ ರೂಪದಲ್ಲಿ ಪಾವತಿ ಮಾಡಬೇಕು ಮತ್ತು ನೆನೆಹಾಳ ಗ್ರಾಮದ 24 ಜನರ ಕೂಲಿ ಕಾರ್ಮಿಕರ 15 ದಿನ NMR 0 ಆಗಿರುವುದು, ಇದನ್ನು ಕೂಲಿ ಹಣ ದಂಡ ರೂಪದಲ್ಲಿ ನೀಡಬೇಕು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ಕೂಲಿ ಹಣ ಪಾವತಿಯಾಗಿರುವುದಿಲ್ಲ. ಮಾರ್ಚ್ ತಿಂಗಳಲ್ಲಿ 4 ದಿನ, 2 ದಿನ, 6 ದಿನ ಹಾಜರಾತಿ ಸಮಸ್ಯೆ ಇವುಗಳನ್ನು ಸಹ ದಂಡದ ರೂಪದಲ್ಲಿ ಒದಗಿಸಿಕೊಡಬೇಕು. ಹಾಗೂ ಇತರೆ ಹಲವಾರು ರೀತಿಯ ಸಮಸ್ಯೆಗಳ ಕುರಿತು ಲಿಖಿತ ರೂಪದಲ್ಲಿ ಕಳೆದ 4-5 ತಿಂಗಳಿನಿಂದ ಪತ್ರಗಳನ್ನು ನೀಡಿದರೂ ಇವುಗಳೆಲ್ಲವನ್ನು PDO ಅಧಿಕಾರಿಗಳು ವಿಳಂಬ ಮತ್ತು ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ. ಆದ್ದರಿಂದ ತಮಗೆ ಮತ್ತೊಮ್ಮೆ 2-3 ದಿನಗಳ ಕಾಲಾವಕಾಶವನ್ನು ನೀಡುತ್ತಿದ್ದೇವೆ. ಅಷ್ಟರೊಳಗೆ ನಮ್ಮ ಸಮಸ್ಯೆಗಳ ಬಗೆಹರಿಸದಿದ್ದಲ್ಲಿ ಪಕ್ಷದಲ್ಲಿ ತಮ್ಮ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂದೆ ಅನಿರ್ದಿಷ್ಟ ಪ್ರತಿಭಟನೆ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಕಾರಣ ತಾವುಗಳು ಈ ಸಮಸ್ಯೆಗಳನ್ನು ಸ್ಪಂದಿಸಿ ಬಗೆಹರಿಸಬೇಕು. ಇಲ್ಲವಾದರೆ ಪ್ರತಿಭಟನೆಯ ಪ್ರಾರಂಭದಿಂದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕೂಲಿ ಕಾರ್ಮಿಕರಿಗೆ ಕೂಲಿ ಮತ್ತು ಊಟದ ವ್ಯವಸ್ಥೆಯೊಂದಿಗೆ ಪರಿಹರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು. ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ
ಅಂತ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಕಾರ್ಯಕರ್ತರು ಇಂದು ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಮಮದಾಪುರಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಧರಣಿ ಮಾಡಲಾಗುವುದು. ಈ ಒಂದು ಹೋರಾಟದಲ್ಲಿ ನಮ್ಮ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಮೊದಲನೇದಾಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳು, ಅದರಲ್ಲಿ ಒಂದು ಫ್ರೀಜು, ಅನ್ಫ್ರೀಜು, ಧನುಷ್ ಶೆಡ್ಡುಗಳು, ಕೂಲಿ, ಕಡಿಮೆ ಕೂಲಿ, ಈ ಒಂದು ವಿಷಯವಾಗಿ ಉದ್ಯೋಗ ಖಾತ್ರಿ ಸಂಬಂಧಪಟ್ಟಂಗ. ಇನ್ನೊಂದು ಅಂದರೆ ಮದ್ಯ ನಿಷೇಧ ಆಂದೋಲನ ಸಲುವಾಗಿ ನಾವು 6 ತಿಂಗಳ ಹಿಂದೆನೇ ಅವರಿಗೆ ಲೆಟರ್ ಕೊಟ್ಟಿದ್ದೀವಿ. ಎಲ್ಲ ಗ್ರಾಮ ಸಭೆಗಳ ಮಾಡಿ ಯಾರು ಮಾರ್ತಾ ಇದ್ದಾರೆ ಅವರು ಪಟ್ಟಿ ಸಮೇತ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಒಂದು ಗ್ರಾಮ ಸಭೆ ಮಾಡಿ ನೋಟಿಸ್ ಕೊಡಬೇಕಾಯಿತು, ಅದು ಕೊಟ್ಟಿರೋದಿಲ್ಲ. ಮೂರನೇದಾಗಿ ನಮ್ಮ ಮಕ್ಕಳು, ನಾವು ಸಂಘಟನೆಯಲ್ಲಿ ಇರ್ತಕ್ಕಂಥ ಮಕ್ಕಳು, ಎಲ್ಲ ಮಕ್ಕಳು ಈ ಊರಲ್ಲಿ ಇರ್ತಕ್ಕಂಥ ನೆಲ್ಲಾಳು ಮತ್ತು ಮಮದಾಪುರಲ್ಲಿ ಬಹಳಷ್ಟು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಕಡಿಮೆ ಇರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಬಸ್ಸಿನ ವ್ಯವಸ್ಥೆ ಮಾಡ್ಲಿಕ್ಕೆ ಒಂದು ಲೆಟರ್ ಕೊಟ್ಟಿದ್ದೀವಿ. KSRTC ಅದು ಅಧ್ಯಕ್ಷ ಸಮೇತ ಕೊಡಬೇಕಾಗಿತ್ತು. ಅದು ಒಂದು ವಿಷಯ ಇಟ್ಕೊಂಡು ಅದೊಂದು ಹೋರಾಟದಲ್ಲಿ ಇಟ್ಕೊಂಡು ಮಕ್ಕಳು ಬಸ್ಸಿನ ವ್ಯವಸ್ಥೆ ಮಾಡಬೇಕು. 4ನೇದಾಗಿ ಕುಡಿಯೋ ನೀರಿನ ಸಮಸ್ಯೆ ಒಂದಿತ್ತು ಮಮದಾಪುರಲ್ಲಿ, SC ಓಣಿದು, ಅದು ಪ್ರಸ್ತುತ ಒಂದು ಸ್ವಲ್ಪ ಮಾಡಿದ್ದಾರೆ, ಅದು ಯಾವುದೇ ರೀತಿಯ ನೀರು ಬರ್ತಾ ಇಲ್ಲ. 3ನೇದು ಅರಳಿ ಬೆಂಚಿನ ಚರಂಡಿ ವ್ಯವಸ್ಥೆ ಒಂದಿದೆ, ಅದು ಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡಬೇಕು. ರುದ್ರಭೂಮಿ ಇಲ್ಲ ಅಲ್ಲಿ ಜನಕ್ಕೆ, ಅರಳಿ ಬೆಂಚವರಿಗೆ ಅದೊಂದು ವ್ಯವಸ್ಥೆ ಮಾಡಬೇಕಂದು ಒಂದು ಹೋರಾಟವನ್ನು ಇಂದು ಮಮದಾಪುರ ಪಂಚಾಯತಲ್ಲಿ ಸಂಘಟನೆ ವತಿಯಿಂದ ಮಾಡಿದ್ದೇವೆ. ಈ ಒಂದು ಸಂಘಟನೆ ಇದು ಬೆಳಗ್ಗೆಲಿಂದ ನಾವು ಒಂದು ಹೋರಾಟ ಮಾಡಿದ್ವಿ. ಇಲ್ಲಿ ಯಾವುದೇ ರೀತಿಯ ಪಂಚಾಯತಿ PDOಗಳು, ಸೆಕ್ರೆಟರಿಗಳು ಯಾರು ಬಂದಿರೋದಿಲ್ಲ. ಅದಕ್ಕಾಗಿ ಈ ಹೋರಾಟವನ್ನು ನಾವು ಮುಂದುವರಿಸಿ ಎಲ್ಲರೂ ಸಮೇತ ಈ ಹೋರಾಟವನ್ನು ಮಾಡುತ್ತೇವೆ ಅಂತಂದು ಇಂದು ನಾವು ಹೇಳ್ತೇವೆ. ನಮ್ಮ ಹೆಸರು ಮಾರಮ್ಮ ಅಂತ, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ. ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗೆ, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗೆ, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗೆ. ಜಿಲ್ಲೆಯಾದ್ಯಂತ ಇಂದು ದ್ವಿತೀಯ PUC ಪೂರಕ ಪರೀಕ್ಷೆ ನಡೆದಿದ್ದು, ಸಮಾಜಶಾಸ್ತ್ರ ಮತ್ತು ಗಣಕ ವಿಜ್ಞಾನ ವಿಷಯಕ್ಕೆ ನಡೆದ ಪರೀಕ್ಷೆಗೆ ಜಿಲ್ಲೆಯಲ್ಲಿ 251 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಜಿಲ್ಲೆಯಾದ್ಯಂತ ಇಂದು ದ್ವಿತೀಯ PUC ಪೂರಕ ಪರೀಕ್ಷೆ ನಡೆದಿದ್ದು, ಸಮಾಜಶಾಸ್ತ್ರ ಮತ್ತು ಗಣಕ ವಿಜ್ಞಾನ ವಿಷಯಕ್ಕೆ ನಡೆದ ಪರೀಕ್ಷೆಗೆ ಜಿಲ್ಲೆಯಲ್ಲಿ 251 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಸಮಾಜಶಾಸ್ತ್ರ ವಿಷಯ ಪರೀಕ್ಷೆಯಲ್ಲಿ ಒಟ್ಟು 2177 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು, ಇದರಲ್ಲಿ ಒಟ್ಟು 1937 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. 240 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ರಾಯಚೂರು ತಾಲೂಕಿನಲ್ಲಿ 759 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. 101 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಲಿಂಗ್ಸ್ಕೂರಿನಲ್ಲಿ 310 ವಿದ್ಯಾರ್ಥಿಗಳು ಹಾಜರಾಗಿದ್ದು, 31 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ದೇವದುರ್ಗದಲ್ಲಿ 174 ವಿದ್ಯಾರ್ಥಿಗಳು ಹಾಜರಿದ್ದು, 19 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಸಿಂಧನೂರು ತಾಲೂಕಿನಲ್ಲಿ 321 ವಿದ್ಯಾರ್ಥಿಗಳು ಹಾಜರಿದ್ದು, 42 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಮಾನ್ವಿ ತಾಲೂಕಿನಲ್ಲಿ 373 ವಿದ್ಯಾರ್ಥಿಗಳು ಹಾಜರಿದ್ದು, 47 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಗಣಕ ವಿಜ್ಞಾನ ವಿಷಯದಲ್ಲಿ ಜಿಲ್ಲೆಯಲ್ಲಿ 81 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು, 70 ವಿದ್ಯಾರ್ಥಿಗಳು ಹಾಜರಿದ್ದು, 11 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ರಾಯಚೂರಿನಲ್ಲಿ 41 ವಿದ್ಯಾರ್ಥಿಗಳು ಹಾಜರಿದ್ದು, 8 ಜನರು ಗೈರಾಗಿದ್ದಾರೆ. ಸಿಂಧನೂರಿನಲ್ಲಿ 12 ಜನರು ಹಾಜರಿದ್ದು, 2 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಮಾನ್ವಿ ತಾಲೂಕಿನಲ್ಲಿ 8 ಜನ ವಿದ್ಯಾರ್ಥಿಗಳು ಹಾಜರಿದ್ದು, 1 ಗೈರಾಗಿದ್ದಾರೆ. ಲಿಂಗ್ಸ್ಕೂರಿನಲ್ಲಿ 9 ಜನ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಾಜಶೇಖರ್ ಪಾಟೀಲ್ ತಿಳಿಸಿದ್ದಾರೆ. ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳದ ವಿರುದ್ಧ ಕುಸ್ತಿಪಟುಗಳು ಕಳೆದ 1 ತಿಂಗಳಿನಿಂದ ದೆಹಲಿ ಜಂತರ್ ಮಂತರ್ನಲ್ಲಿ ನಡೆಸುತ್ತಿರುವ ಪ್ರತಿಭಟನೆಯನ್ನು ಬೆಂಬಲಿಸಿ AIDYO ಸಂಘಟನೆ ನೇತೃತ್ವದಲ್ಲಿ ನಗರದಲ್ಲಿ ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ನಡೆಸಿದರು. ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳದ ವಿರುದ್ಧ ಕುಸ್ತಿಪಟುಗಳು ಕಳೆದ 1 ತಿಂಗಳಿನಿಂದ ದೆಹಲಿ ಜಂತರ್ ಮಂತರ್ನಲ್ಲಿ ನಡೆಸುತ್ತಿರುವ ಪ್ರತಿಭಟನೆಯನ್ನು ಬೆಂಬಲಿಸಿ AIDYO ಸಂಘಟನೆ ನೇತೃತ್ವದಲ್ಲಿ ನಗರದಲ್ಲಿ ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ನಡೆಸಿದರು. ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ನಿನ್ನೆ ಸಂಜೆ ಜಮಾವಣೆಗೊಂಡ ಯುವಕರು, ಸಾಹಿತಿಗಳು ಮತ್ತು ಹಿರಿಯ ನಾಗರಿಕರು ಕ್ಯಾಂಡಲ್ ಹಿಡಿದು ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಮಹಿಳಾ ಕುಸ್ತಿಪಟುಗಳ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ನಿವೃತ್ತ ಉಪನ್ಯಾಸಕ BG ಹುಲಿ ಮಾತನಾಡಿ, ಮಹಿಳೆಯರನ್ನು ಪೋಷಿಸುವ ದೇಶದಲ್ಲಿ ಈ ರೀತಿ ಹೆಣ್ಣು ಮಕ್ಕಳು ತಮ್ಮ ಮೇಲಾದ ದೌರ್ಜನ್ಯದ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸಬೇಕಾಗಿರುವುದು ದುಃಖದ ಸಂಗತಿ. ಈ ಕಷ್ಟ ಸಂದರ್ಭದಲ್ಲಿ ನಾವು ಜೊತೆಯಲ್ಲಿ ಇದ್ದೇವೆ ಎಂದರು. ಹಿರಿಯ ಸಾಹಿತಿಗಳಾದ ಆಂಜನೇಯ ಜಾಲಿಬೆಂಚಿ ಮಾತನಾಡಿ, ಕುಸ್ತಿಯಲ್ಲಿ ಪದಕ ತಂದ ಹೆಣ್ಣು ಮಕ್ಕಳೊಂದಿಗೆ ನಾವಿದ್ದೇವೆ ಎಂಬ ಸಂದೇಶ ಸಾರಬೇಕಾಗಿರುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಹೇಳಿದರು. ಇನ್ನೋರ್ವ ಹಿರಿಯ ಸಾಹಿತಿ ವೀರ ಹನುಮಾನ್, ಹಿರಿಯ ಕಲಾವಿದ HH ಮ್ಯಾದರ್, AIDYO ಜಿಲ್ಲಾ ಅಧ್ಯಕ್ಷರಾದ ಚನ್ನಬಸವ ಜಾನಕಲ್ ಮಾತನಾಡಿದರು. ಹೆಣ್ಣು ಮಕ್ಕಳು ಏಪ್ರಿಲ್ 23ರಿಂದ ದೆಹಲಿಯಲ್ಲಿ ಅಹೋರಾತ್ರಿ ಹೋರಾಟ ನಡೆಸುತ್ತಿದ್ದಾರೆ. ಅವರ ಕಣ್ಣೀರು ಪ್ರತಿಯೊಬ್ಬರ ಆತ್ಮಸಾಕ್ಷಿಯನ್ನು ಅಲುಗಾಡಿಸುತ್ತಿವೆ ಎಂದರು.
ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆದರೂ ಆರೋಪಿಗಳನ್ನು ಬಂಧಿಸಿಲ್ಲ. ಕೇಂದ್ರ ಸರ್ಕಾರ ಕೂಡಲೇ ಮಹಿಳಾ ಕುಸ್ತಿಪಟುಗಳಿಗೆ ನ್ಯಾಯ ನೀಡಲು ಮುಂದಾಗಬೇಕು ಎಂದು ಆಗ್ರಹಿಸಿದರು. ಕುಸ್ತಿಪಟುಗಳ ಸಂಘದ ಅಧ್ಯಕ್ಷನನ್ನು ಕೂಡಲೇ ಬಂಧಿಸಬೇಕು. ಕುಸ್ತಿಪಟುಗಳ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಆರೋಪ ಎದುರಿಸುತ್ತಿರುವ ಕುಸ್ತಿಪಟುಗಳ ಸಂಘದ ಪದಾಧಿಕಾರಿಗಳನ್ನು ಜೈಲಿಗಟ್ಟಬೇಕು. ಮಹಿಳಾ ಕುಸ್ತಿಪಟುಗಳಿಗೆ ರಕ್ಷಣೆ ನೀಡಬೇಕು. ಹೋರಾಟ ನಿರತ ಕುಸ್ತಿಪಟುಗಳೊಂದಿಗೆ ನಾವಿದ್ದೇವೆ ಮುಂತಾದ ಘೋಷಣೆಗಳನ್ನು ಹಾಕಲಾಯಿತು. ರುದ್ರಯ್ಯ ಗುಣಾರಿ, ವೀರೇಶ್ ಬಾಬು, ವೀರಭದ್ರಯ್ಯ ಸ್ವಾಮಿ, ಈರಣ್ಣ ಬೆಂಗಾಲೆ, ಡಾಕ್ಟರ್ ಹನುಮಂತ್ ಕುರುಡಿ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ಕಾರ್ಯದರ್ಶಿ ವಿನೋದ್ ಕುಮಾರ್, ಯಲ್ಲಪ್ಪ ದೊರೆ, ಮೌನೇಶ್, ಶಿವಪ್ಪ ಹಸ್ಕಿಹಾ, ಜಾಫರ್, ನೂರ್ ಪಾಷಾ, ನಿಸಾರ್ ಅಹಮದ್, ದೊಡ್ಡ ಈರಣ್ಣ, ಮರಿಲಿಂಗ ಮತ್ತು ಹಲವಾರು ಯುವಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ರೇಕಲಮರಡಿಯಲ್ಲಿ ಕಲುಷಿತ ನೀರು ಸೇವಿಸಿ ಬಾಲಕ ಸಾವು, 30 ಜನರು ಅಸ್ವಸ್ಥರು, ಬೆಚ್ಚಿಬಿದ್ದ ಜನತೆ. ಹುಬ್ಬಳ್ಳಿಗೆ ವರ್ಗವಾಗಿರುವ ಪ್ರಜಾವಾಣಿ ಪತ್ರಿಕೆ ಜಿಲ್ಲಾ ವರದಿಗಾರ ನಾಗರಾಜ್ ಚಿನಗುಂಡಿ ಇವರಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು. ಲೋಕಜನಶಕ್ತಿ ಪಕ್ಷದ ಮುಖಂಡ ಜಿ ವೆಂಕಟರೆಡ್ಡಿಯಿಂದ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ, ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಆಹಾರ ಇಲಾಖೆ ಅಧಿಕಾರಿಗಳು, ಬಾಬುರಾವ್ ಆರೋಪ. ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಲು ಮನವಿ, ಇಲ್ಲದೆ ಹೋದರೆ ಸಾಮೂಹಿಕ ರಾಜೀನಾಮೆ ಬೆದರಿಕೆ. ಗ್ರಾಕೋಸ್ ಕಾರ್ಮಿಕರ ಸಮಸ್ಯೆಗಳನ್ನು ಸರಿಯಾಗಿ ಸ್ಪಂದಿಸದೇ ಇರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಅನಿರ್ದಿಷ್ಟ ಧರಣಿ. ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ, ಜಿಲ್ಲೆಯಾದ್ಯಂತ 251 ವಿದ್ಯಾರ್ಥಿಗಳ ಗೈರು. ಮತ್ತು ಕುಸ್ತಿಪಟುಗಳು ಹೋರಾಟ ಬೆಂಬಲಿಸಿ ಎಐಡಿವೈಒ ಸಂಘಟನೆಯಿಂದ ಮೇಣದ ಬತ್ತಿ ಹಚ್ಚಿ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾರಂಭಿಸಿದವರು. Planning to study and work in Russia, full time or part time? Contact MK Nizam. WhatsApp on 918123991287. Ramesh Dresses, men, women, kids, sarees, complete family shop. Cloth Bazaar, MG Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur.